स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः. ಭಗವದ್ಭಕ್ತರೇ, ಇವತ್ತು ನಾವು ಯೋಗ ವಾಸಿಷ್ಠ ಅನ್ನುವಂತಹ ಪ್ರಮುಖವಾಗಿರ್ತಕ್ಕಂತಹ ಶಾಸ್ತ್ರ ಗ್ರಂಥ, ಅದರ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡ್ಕೋತಾ ಇದ್ದೇವೆ. ಯೋಗ ವಾಸಿಷ್ಠ ಅನ್ನುವಂಥದ್ದು ಹೆಸರನ್ನು ನೀವು ಕೇಳಿರಬಹುದು. ಈ ಯೋಗ ವಾಸಿಷ್ಠ 32,000 ಶ್ಲೋಕಗಳನ್ನು ಒಳಗೊಂಡಿತ್ತು. ಅಂದರೆ ವಾಲ್ಮೀಕಿ ರಾಮಾಯಣಕ್ಕಿಂತಲೂ ಕೂಡ ಬೃಹತ್ತಾಗಿರುವಂಥದ್ದು. ಇದನ್ನು ಯೋಗ ವಾಸಿಷ್ಠ ಅಂತ ಕರೀತಾರೆ, ಮಹಾರಾಮಾಯಣ ಅಂತಲೂ ಕೂಡ ಕರೀತಾರೆ. ಆರ್ಷ ರಾಮಾಯಣ ಅಥವಾ ಜ್ಞಾನ ವಾಸಿಷ್ಠ, ವಾಸಿಷ್ಠ ರಾಮಾಯಣ ಅಥವಾ ಬರೀ ವಾಸಿಷ್ಠ ಅಂತಲೂ ಕೂಡ ಈ ಗ್ರಂಥವನ್ನು ಕರೀತಾರೆ. ಈ ಗ್ರಂಥ ಯಾವ ರೂಪದಲ್ಲಿದೆ ಅಂದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಮತ್ತು ಅರ್ಜುನರ ಸಂವಾದದ ಹಾಗೆ ಇಲ್ಲಿ ಶ್ರೀರಾಮಚಂದ್ರ ಮತ್ತು ಅವನ ಕುಲದ ಗುರುಗಳಾಗಿರ್ತಕ್ಕಂತಹ ವಸಿಷ್ಠ ಋಷಿಗಳ ಸಂವಾದದ ರೂಪದಲ್ಲಿ ಈ ಒಂದು ಗ್ರಂಥ ಇದೆ. ಇದನ್ನು ಬರೆದವನು ಕೂಡ ವಾಲ್ಮೀಕಿ ಅಂತ ಹೇಳಿ ಸಾಂಪ್ರದಾಯಿಕರು ಹೇಳ್ತಾರೆ. ಆದರೆ ಆಧುನಿಕ ವಿದ್ವಾಂಸರು ಅದು ಇಲ್ಲದೇ ಇರಬಹುದು ಅಂತಲೂ ಕೂಡ ಹೇಳ್ತಾರೆ. ಒಟ್ಟಾರೆ ವಾಲ್ಮೀಕಿಗಳು ರಚಿಸಿದಂತಹ 2ನೇ ರಾಮಾಯಣ ಅಂತ ಹೇಳಿ ಸಂಪ್ರದಾಯದಲ್ಲಿ ಇದನ್ನು ಹೇಳ್ತಾರೆ. ಇದು ಭಗವದ್ಗೀತೆಯ ರೀತಿಯಲ್ಲೇ ಆರಂಭ ಆಗುತ್ತೆ. ರಾಮಚಂದ್ರ ಇನ್ನೂ ಕೂಡ ಬಾಲಕನಾಗಿರ್ತಾನಂತೆ. ಆಗಲೇ ಅವನಿಗೆ ವೈರಾಗ್ಯ ಬಂದುಬಿಡ್ತು. ಆ ವೈರಾಗ್ಯದಿಂದ ಅವನು ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ, ನಾನು ವೈರಾಗ್ಯವಂತ ಜೀವನವನ್ನು ನಡೆಸ್ತೇನೆ ಅಂತ ಹೇಳಿ ನಿರ್ಧಾರ ಮಾಡಿಬಿಟ್ಟಿದ್ದ. ಅದಕ್ಕೆ ಅವನಿಗೆ ಸರಿಯಾದ ಉಪದೇಶವನ್ನು ಮಾಡಿಸಬೇಕು ಅಂತ ಹೇಳಿ ಗುರುಗಳಾಗಿರ್ತಕ್ಕಂತಹ ವಸಿಷ್ಠರ ಹತ್ರ ಕಳಿಸ್ದ. ವಸಿಷ್ಠರು ಇವನಿಗೆ ಏನು ಸಮಸ್ಯೆಯಪ್ಪ ನಿನಗೆ ಅಂತ ಕೇಳಿದಾಗ ಶ್ರೀರಾಮಚಂದ್ರ ಹೇಳಿದಂತೆ, ಈ ಜೀವನ ಅನ್ನೋದು ಯಾತಕ್ಕಾಗಿ? ಜೀವನ ಅನ್ನೋದೆಲ್ಲ ವ್ಯರ್ಥವಲ್ಲವೇ? ನಾವು ಹುಟ್ಟುತ್ತೇವಪ್ಪ, ಯಾತಕ್ಕಾಗಿ ಹುಟ್ಟುತ್ತೇವೆ? ನಾಳೆ ಸಾಯೋದಕ್ಕಾಗಿ ಅಷ್ಟೇ. ಜೀವನ ಅನ್ನೋದೆಲ್ಲ ಕ್ಷಣಿಕವಾದದ್ದು. ದಿನ ದಿನಕ್ಕೆ ಕಾಲ ಓಡಿಕೊಂಡು ಹೋಗ್ತಾ ಇದೆ ಅಂತ ಹೇಳ್ತೇವೆ. ಬೆಳಗ್ಗೆ ಏಳುತ್ತೇವೆ, ಕಣ್ಣು ಮುಚ್ಚಿರೋದೊಳಗೆ ಆಗಲೇ ಕತ್ತಲಾಯಿತು, ಮತ್ತೆ ಮಲಗೋದು, ಮತ್ತೆ ಏಳತಕ್ಕಂಥದ್ದು. ಅದೇ ರೀತಿಯಲ್ಲಿ ನಮ್ಮ ಬಾಳಿನಲ್ಲಿ ಬಾಲ್ಯ, ಯೌವನ ಮತ್ತು ವೃದ್ಧಾಪ್ಯಗಳು ಕೂಡ ಬರ್ತಾ ಇರುತ್ತೆ. ಈ ಜೀವನದ ಕೆಲವು ಲಕ್ಷಣಗಳೇನಪ್ಪ ಅಂದ್ರೆ ಅದರಲ್ಲಿ ಮುಖ್ಯವಾದ 2 ಲಕ್ಷಣಗಳು ಅನಿತ್ಯಂ ಅಸುಖಂ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಅನಿತ್ಯವಾದದ್ದು, ಕ್ಷಣಿಕವಾದದ್ದು ಮತ್ತು ತುಂಬ ದುಃಖದಿಂದ ಕೂಡಿರ್ತಕ್ಕಂಥದ್ದು ಈ ಒಂದು ಜೀವನ. ಆದ್ದರಿಂದ ವಸಿಷ್ಠ ಮಹರ್ಷಿಗಳೇ, ಈ ಒಂದು ಪ್ರಾಪಂಚಿಕ ಜೀವನ ಇಷ್ಟೊಂದು ಕಷ್ಟಪೂರಿತವಾಗಿದೆ, ದುಃಖದಿಂದ ಕೂಡಿದೆ, ಅನಿತ್ಯವಾಗಿರ್ತಕ್ಕಂಥದ್ದು. ಇದನ್ನು ನಾನು ಯಾಕೆ ಜೀವಿಸಬೇಕು? ಇದಕ್ಕಿಂತಲೂ ಮೀರಿರ್ತಕ್ಕಂತಹ ಸ್ಥಿತಿ, ಇದನ್ನು ಮೀರಿರ್ತಕ್ಕಂತಹ ಸ್ಥಿತಿ ಯಾವುದಾದ್ರೂ ಇದೆಯಾ? ಅದರ ಮೂಲಕ ನನ್ನ ದುಃಖ ತಾಪತ್ರಯಗಳೆಲ್ಲವೂ ಶಮನವಾಗ್ತಕ್ಕಂತಹ ಸ್ಥಿತಿಯನ್ನು ಪಡೆದುಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡಬೇಕು. ಅಂಥದ್ದನ್ನು ಹೇಳಿಕೊಡಿ ಅಂತ ಹೇಳಿ
ರಾಮಚಂದ್ರ ವಸಿಷ್ಠರಿಗೆ ಪ್ರಾರ್ಥನೆ ಮಾಡ್ತಾನೆ. ಇಲ್ಲಿ ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಅರ್ಜುನನ ವಿಷಾದ ಅಥವಾ ಬುದ್ಧ ಭಗವಾನನ ಜೀವನದಲ್ಲಿ ಅವನು ಸಿದ್ಧಾರ್ಥನಾಗಿರಬೇಕಾದ್ರೆ ಯಾವ ವೈರಾಗ್ಯ ಬಂತು, ಒಂದು ಸತ್ತ ದೇಹವನ್ನು ನೋಡಿ, ಒಬ್ಬ ವೃದ್ಧನನ್ನು ನೋಡಿ, ಒಬ್ಬ ಬಡವನನ್ನು ನೋಡಿ ಅವನಿಗೆ ಯಾವ ರೀತಿ ವೈರಾಗ್ಯ ಬಂತು, ಅದೇ ರೀತಿಯ ವೈರಾಗ್ಯವನ್ನು ಶ್ರೀರಾಮಚಂದ್ರನ ಜೀವನದಲ್ಲೂ ಕೂಡ ಅವನು ಬಾಲಕನಾಗಿರಬೇಕಾದ್ರೆ ಬಂತು. ಅವನು ಈ ಪ್ರಶ್ನೆಗಳನ್ನು ಹಾಕಿದಾಗ ವಸಿಷ್ಠ ಮಹಾಮುನಿಗಳು ಅವನಿಗೆ ಸುದೀರ್ಘವಾಗಿರ್ತಕ್ಕಂತಹ ಉತ್ತರವನ್ನು ಕೊಡ್ತಾರೆ. ಆ ಸುದೀರ್ಘವಾಗಿರ್ತಕ್ಕಂತಹ ಉತ್ತರವೇ ಯೋಗ ವಾಸಿಷ್ಠ ಗ್ರಂಥ ಅಂತ ಪ್ರಸಿದ್ಧವಾಗಿದೆ. ಇದು ಎಷ್ಟೊಂದು ಮುಖ್ಯವಾಗಿರ್ತಕ್ಕಂತಹ ಗ್ರಂಥ ಅಂತಂದರೆ, ವಿದ್ವಾಂಸರು ಇದನ್ನು ಅದ್ವೈತ ತತ್ವದ ಮೇರು ಶಿಖರಪ್ರಾಯವಾಗಿದೆ ಅಂತ ಕರೀತಾರೆ. ಅದ್ವೈತ ತತ್ವವೇ ಎಲ್ಲ ತತ್ವಗಳಿಗಿಂತಲೂ ಶಿಖರಪ್ರಾಯವಾಗಿರುವಂಥದ್ದು. ಅದಕ್ಕಿಂತ ಆ ಒಂದು ಅದ್ವೈತ ತತ್ವದ ಬಗೆಗಿನ ಅನೇಕ ಗ್ರಂಥಗಳಲ್ಲಿ ಶಿಖರಪ್ರಾಯವಾಗಿರುವಂಥದ್ದು ಈ ಯೋಗ ವಾಸಿಷ್ಠ ಅಂತ ಹೊಗಳುತ್ತಾ ಇದ್ದಾರೆ. ಈ ಯೋಗ ವಾಸಿಷ್ಠವನ್ನು ಸಾಧಾರಣ ಜನರು ಓದಲಿಕ್ಕಾಗೋದಿಲ್ಲ, ಬಹಳ ಉನ್ನತ ಮಟ್ಟದ ಅಧಿಕಾರಿಗಳು ಬೇಕಾಗತ್ತೆ. ನಮ್ಮ ಮೈಸೂರು ಅಥವಾ ಬೆಂಗಳೂರಿನ ಗ್ರಂಥಾಲಯಗಳಲ್ಲಿ, ರಾಮಕೃಷ್ಣಾಶ್ರಮದ ಲೈಬ್ರರಿನಲ್ಲಿ ಈ ಪುಸ್ತಕ ಸಿಗುತ್ತೆ. ಹಲವಾರು ಸಂಪುಟಗಳು, 10-15 ಸಂಪುಟಗಳಲ್ಲಿ ಯೋಗ ವಾಸಿಷ್ಠ ಇದೆ. ಇದನ್ನೆಲ್ಲ ಓದಿ ಅರಗಿಸಿಕೊಳ್ಳೋದಕ್ಕೆ ನಮಗೆ ಕಷ್ಟವಾಗುತ್ತೆ. ಅಂದರೆ ಜಗತ್ತು ಅನ್ನುವಂಥದ್ದು ಕಲ್ಪನಾ ವಿಲಾಸ. ಇದು ಜಗತ್ತು ಅನ್ನುವಂಥದ್ದು ಕೇವಲ ಮನಸ್ಸು ಅಷ್ಟೇ. ಈ ರೀತಿ ಒಂದು ನಿರ್ಧಾರವನ್ನು ಮಾಡಿಕೊಂಡು ಈ ಗ್ರಂಥವನ್ನು ಓದ್ತಕ್ಕಂಥವನು ನಿಜವಾಗಲೂ ಕೂಡ ಮಹಾ ಧೈರ್ಯಶಾಲಿಗಳಾಗಿರಬೇಕು. ಹೀಗೆ ಅದ್ವೈತ ತತ್ವವನ್ನು ಬಹಳ ನಿರ್ದಿಷ್ಟವಾಗಿ, ಪ್ರಮಾಣಬದ್ಧವಾಗಿ, ಅಧಿಕಾರಯುಕ್ತವಾಗಿ, ತರ್ಕ ನ್ಯಾಯ ಸಮ್ಮತವಾಗಿ ಪ್ರತಿಪಾದಿಸುವಂತಹ ಒಂದು ಮಹಾಗ್ರಂಥ ಈ ಯೋಗ ವಾಸಿಷ್ಠ. ಇಲ್ಲಿ ದ್ವೈತ ಭಾವನೆಗಳಿಗೆ ಯಾವುದೇ ಸ್ಥಾನ ಇಲ್ಲ. ಈ ದ್ವೈತ ಭಾವನೆಗಳನ್ನು ಸರ್ವತಾ ನಿರಾಕರಣೆ ಮಾಡಿದ್ದಾರೆ. ಅದಕ್ಕೆ ಒಬ್ಬರು ಪಂಡಿತರು ಬರೀತಾರೆ, ರಾಮಾಯಣ ಹೇಗೆ ಭಕ್ತರಿಗೆ ಪ್ರಧಾನ ಗ್ರಂಥವಾಗಿದೆಯೋ, ಮಹಾಭಾರತ ಅನ್ನುವಂಥದ್ದು ಕರ್ಮಯೋಗ ಸಾಧಕರಿಗೆ ಅತ್ಯಂತ ಪವಿತ್ರ ಗ್ರಂಥ, ಪ್ರಮಾಣ ಗ್ರಂಥ ಅಂತ ಪರಿಗಣಿಸಲ್ಪಟ್ಟಿದೆಯೋ, ಹೀಗೆ ಆತ್ಮಜ್ಞಾನ ಮತ್ತು ಮೋಕ್ಷವನ್ನು ಬಯಸ್ತಕ್ಕಂತಹ ಜಿಜ್ಞಾಸುಗಳಿಗೆ, ಮುಮುಕ್ಷುಗಳಿಗೆ ಯೋಗ ವಾಸಿಷ್ಠ ಗ್ರಂಥವು ಅತ್ಯಂತ ಪ್ರಮಾಣೀಭೂತವಾದದ್ದು ಅಂತ ಹೇಳ್ತಾರೆ. ನಮ್ಮ ದೇಶ ಕಂಡ ಅತ್ಯಂತ ಶ್ರೇಷ್ಠ ದಾರ್ಶನಿಕರಲ್ಲಿ ಶ್ರೀರಾಮತೀರ್ಥರು ಒಬ್ಬರು. ಅವರು ಈ ಗ್ರಂಥದ ಬಗ್ಗೆ ಹೇಳ್ತಾರೆ, ಭಗವತ್ ಸಾಕ್ಷಾತ್ಕಾರವಾಗದೆಯೇ ಯಾರೂ ಕೂಡ ಈ ಗ್ರಂಥವನ್ನು ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಈ ಗ್ರಂಥದ ಹಿಂದಿ ಅನುವಾದವನ್ನು ಲಾಲಾ ಬೈಜನಾಥ್ ಅನ್ನುವಂಥವರು ಮಾಡಿದ್ದಾರೆ. ಅವರು ಹೇಳ್ತಾರೆ, ವೇದಾಂತ ಶಾಸ್ತ್ರದಲ್ಲಿ ಇದುವರೆಗೆ ರಚಿತವಾಗಿರ್ತಕ್ಕಂತಹ ಗ್ರಂಥಗಳಲ್ಲಿ ಎಲ್ಲಕ್ಕಿಂತ ಬೃಹತ್ತಾಗಿರ್ತಕ್ಕಂಥದ್ದು ಯೋಗ ವಾಸಿಷ್ಠ. ಇದರಲ್ಲಿ ಬರೀ ವಿಚಾರ ತತ್ವ ಮಾತ್ರ ಇಲ್ಲ, ಅನೇಕ ಕಥೆಗಳಿವೆ, ನಿದರ್ಶನಗಳಿವೆ, ಸಂಭಾಷಣೆಗಳಿವೆ. ಇವುಗಳ ಮೂಲಕ ಅದ್ವೈತ ತತ್ವವನ್ನು ನಿರೂಪಿಸಿರುವಂತಹ ಇನ್ನೊಂದು ಗ್ರಂಥವನ್ನು ನಮಗೆ ಕಂಡು ಬರೋದಿಲ್ಲ ಅಂತ ಹೊಗಳಿದ್ದಾರೆ. 32,000 ಶ್ಲೋಕಗಳುಳ್ಳ ಉದ್ಗ್ರಂಥ ಖಂಡಿತವಾಗಲೂ ನಿರ್ವಾಣಪ್ರದವಾಗಿದೆ, ನಿರ್ವಾಣವನ್ನೇ ತಂದುಕೊಡ್ತಕ್ಕಂತಹ ಗ್ರಂಥವಾಗಿದೆ ಅಂತ ಅವರು ಹೇಳ್ತಾರೆ. ಇನ್ನು ಯೋಗ ವಾಸಿಷ್ಠ ಭಾರತೀಯ ತಾತ್ವಿಕ ಪ್ರಪಂಚದ ಮೇಲೆ ಬಹಳ ಪ್ರಭಾವವನ್ನು ಬೀರಿರ್ತಕ್ಕಂತಹ ಗ್ರಂಥ ಇದು.
ಶಂಕರಾಚಾರ್ಯರ ಶಿಷ್ಯರಾಗಿರುವಂತಹ ಸುರೇಶ್ವರಾಚಾರ್ಯರು ಮಾನಸೋಲ್ಲಾಸ ಅನ್ನುವಂತಹ ವ್ಯಾಖ್ಯಾನವನ್ನು ದಕ್ಷಿಣಾಮೂರ್ತಿ ಸ್ತೋತ್ರಕ್ಕೆ ಬರೆದಿದ್ದಾರೆ. ಹಾಗೆ ವಿದ್ಯಾರಣ್ಯರ ಕೃತವಾಗಿರ್ತಕ್ಕಂತಹ ಪಂಚದಶಿ ಗ್ರಂಥವೂ ಕೂಡ ಅತ್ಯಂತ ಪ್ರಸಿದ್ಧವಾದದ್ದು. ಈ ಎಲ್ಲ ಗ್ರಂಥಗಳಲ್ಲಿ ನಾವು ಯೋಗ ವಾಸಿಷ್ಠದ ಪ್ರಭಾವವನ್ನು ಕಾಣಬಹುದು. ಯೋಗ ವಾಸಿಷ್ಠದ ಶ್ಲೋಕಗಳನ್ನು ಗ್ರಂಥಕರ್ತರು ಉದಾಹರಿಸಿರೋದನ್ನು ನಾವು ನೋಡಬಹುದು. ಅದೇ ರೀತಿ ಕೆಲವು ಸಣ್ಣ ಸಣ್ಣ ಉಪನಿಷತ್ತುಗಳಲ್ಲೂ ಕೂಡ ಅರ್ವಾಚೀನವಾಗಿರ್ತಕ್ಕಂತಹ ಉಪನಿಷತ್ತುಗಳು ಅಂದರೆ ಇತ್ತೀಚೆಗೆ ಬಂದಿರತಕ್ಕಂತಹ ಉಪನಿಷತ್ತುಗಳಲ್ಲೂ ಕೂಡ ಯೋಗ ವಾಸಿಷ್ಠದ ಛಾಯೆಯನ್ನು, ಯೋಗ ವಾಸಿಷ್ಠದ ಪ್ರಭಾವವನ್ನು ನಾವು ಕಾಣಬಹುದು. ಆದರೆ ಇದೊಂದು ಅದ್ವೈತ ಗ್ರಂಥ ಅಂತಂದರೆ ಬೇರೆಯ ಅದ್ವೈತ ಗ್ರಂಥಗಳ ರೀತಿ ಅಲ್ಲ. ಇದು ತುಂಬ ವೈಚಾರಿಕತೆ ಮಾತ್ರ ಇಲ್ಲ, ಬರೀ ಬುದ್ಧಿಗೆ ಮಾತ್ರ ಕೆಲಸ ಅಂತ ಇಲ್ಲಿಲ್ಲ. ಇಲ್ಲಿ ಕಥೆಗಳಿವೆ, ನಿದರ್ಶನಗಳಿವೆ, ಸ್ವಾರಸ್ಯಕರವಾಗಿರ್ತಕ್ಕಂತಹ ಸಂಭಾಷಣೆಗಳಿವೆ. ಒಟ್ಟಾರೆ ಅದ್ವೈತ ವೇದಾಂತದ ಇತಿಹಾಸ ಅಂತೇನಿದೆ ಅದನ್ನು ಗುರುತಿಸೋದಕ್ಕೆ, ಆ ಗುರುತಿಸುವುದರಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂತಹ ಒಂದು ಸ್ಥಾನವನ್ನು ಈ ಯೋಗ ವಾಸಿಷ್ಠ ಪಡ್ಕೊಂಡಿದೆ ಅಂತ ಹೇಳಿ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಇನ್ನು ಯೋಗ ವಾಸಿಷ್ಠ ಗ್ರಂಥದ ಕಾಲ ಯಾವುದು ಅಂತಂದರೆ ಅದು ಕ್ರಿಸ್ತಶಕ 7ನೇ ಶತಮಾನಕ್ಕಿಂತಲೂ ಪ್ರಾಚೀನವಾದದ್ದು. ಅಂದರೆ ಶಂಕರಾಚಾರ್ಯರಿಗಿಂತಲೂ ಕೂಡ ಪ್ರಾಚೀನವಾದದ್ದು ಅಂತ ಹೇಳ್ತಾರೆ. ಇದನ್ನು ಬರೆದವರು ಯಾರು ಅಂದರೆ ನಾನಾಗಲೇ ಹೇಳಿದ ಹಾಗೆ ಸಾಂಪ್ರದಾಯಿಕವಾಗಿ ವಾಲ್ಮೀಕಿಯೇ ಇದರ ವಿಚಾರವನ್ನು ಬರೆದಿದ್ದಾನೆ ಅಂತ ಸಂಪ್ರದಾಯದವರು ಹೇಳಿದ್ರೆ, ಆಧುನಿಕ ವಿದ್ವಾಂಸರು ಹೇಳ್ತಾರೆ ಇಲ್ಲಿ ಅನೇಕ ಬೌದ್ಧ ಮತದ ಒಂದು ವಿಚಾರಗಳು ಬರ್ತಾ ಇದೆ. ಆದ್ದರಿಂದ ಇದು ಕ್ರಿಸ್ತತಃ 5ನೇ ಶತಮಾನದ ನಂತರವೇ ಇದು ರಚಿತವಾದದ್ದು. ರಾಮಾಯಣದ ಕರ್ತೃವಾಗಿರ್ತಕ್ಕಂತಹ ವಾಲ್ಮೀಕಿ ಇದನ್ನು ರಚನೆ ಮಾಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದೇನೇ ಇರಲಿ, ಈಗ ಯೋಗ ವಾಸಿಷ್ಠ ಗ್ರಂಥದ ರಚನೆ ಹೇಗಾಗಿದೆ, ರಚನಾ ವಿಧಾನ, ಅದರಲ್ಲಿ ಏನು ವಿಷಯ ಇದೆ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು. ಉಪನಿಷತ್ತುಗಳು ಅಥವಾ ಮಾಂಡುಕ್ಯಕಾರಿಕೆಗಳು ಇವುಗಳು ಕೂಡ ಅದ್ವೈತವನ್ನು ಸಂಗ್ರಹವಾಗಿ ಹೇಳ್ತವೆ. ಇದು ಸಂಗ್ರಹವಾಗಿಲ್ಲ, ವಿವರಣಾತ್ಮಕವಾಗಿದೆ, ಬೃಹತ್ತಾಗಿದೆ. ಗೌಡಪಾದಕಾರಿಕೆಯಾಗಲಿ ಉಪನಿಷತ್ತನ್ನಾಗಲಿ ನಾವು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು ಬಹಳ ಕಠಿಣ ಇದು. ಆದರೆ ಯೋಗ ವಾಸಿಷ್ಠದ ಭಾಷೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದು. ಯೋಗ ವಾಸಿಷ್ಠದ ಕರ್ತೃ ತಾನು ಏನು ಹೇಳಬಯಸುತ್ತಾನೋ ಅದನ್ನು ಮುಚ್ಚು ಮರೆ ಇಲ್ಲದೆ ಹೇಳ್ತಾನೆ, ಸ್ಪಷ್ಟವಾಗಿ ಹೇಳ್ತಾನವನು. ಇಲ್ಲಿ ಅನೇಕ ಉಪಮೆಗಳನ್ನು, ಸಾದೃಶ್ಯಗಳನ್ನು ನಾವು ನೋಡ್ತೇವೆ. ಉಪಮೆ ಮತ್ತು ಸಾದೃಶ್ಯಗಳು ಮತ್ತು ಕಥೆಗಳ ಮೂಲಕ ಅದ್ವೈತ ವೇದಾಂತದ ಸಾರ ತತ್ವವನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಹೇಳಿರ್ತಕ್ಕಂತಹ ಕಲೆ ವಾಲ್ಮೀಕಿ ಮುನಿಗೆ ಸಿದ್ಧಿಸಿದೆ ಅಂತ ನಾವು ಈ ಗ್ರಂಥವನ್ನು ನೋಡಿದಾಗ, ಅಭ್ಯಾಸ ಮಾಡಿದಾಗ ನಮಗೆ ಗೊತ್ತಾಗತ್ತೆ. ಕಥೆಗಳ ಮೂಲಕ ತತ್ವೋಪದೇಶ ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಿಂದಿನಿಂದಲೂ ಬಂದಿರತಕ್ಕಂಥದ್ದು. ಆದರೆ ವಿಸ್ತಾರವಾಗಿ ಕಥೆಗಳನ್ನು ಹೇಳುವುದರ ಮೂಲಕ ಆ ಕಥೆಗಳಲ್ಲಿ ಅದ್ವೈತ ತತ್ವದ ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಇದು ಯೋಗ ವಾಸಿಷ್ಠದ ವೈಶಿಷ್ಟ್ಯ ಇದು. ಆದರೆ ಒಂದೇ ಒಂದು ನ್ಯೂನತೆಯನ್ನು ನಾವಿಲ್ಲಿ ಪರಿಗಣಿಸಬೇಕಾಗತ್ತೆ. ವಿಷಯಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇರುತ್ತೆ. ಅದೊಂದು ನ್ಯೂನತೆ ಬಿಟ್ಟರೆ ಬೇರೆ ಎಲ್ಲ ವಿಧದಲ್ಲೂ ಕೂಡ ಅದ್ವೈತ ಸಿದ್ಧಾಂತದ ಒಂದು ಅಧಿಕೃತವಾಗಿರ್ತಕ್ಕಂತಹ, ಶ್ರೇಷ್ಠವಾಗಿರ್ತಕ್ಕಂತಹ, ಪ್ರಸಿದ್ಧವಾಗಿರ್ತಕ್ಕಂತಹ ಗ್ರಂಥ ಅಂದರೆ ಯೋಗ ವಾಸಿಷ್ಠ. ಯೋಗ ವಾಸಿಷ್ಠದ 32,000 ಶ್ಲೋಕಗಳು 6 ಪ್ರಕರಣಗಳಾಗಿ ವಿಂಗಡಣೆಗೊಂಡಿವೆ. ಆ 6 ಪ್ರಕರಣ ಅಥವಾ ಅಧ್ಯಾಯಗಳಲ್ಲಿ
ವಾಲ್ಮೀಕಿ ಮುನಿಗಳು ವಸಿಷ್ಠರ ಉಪದೇಶ ಏನಿದೆ ಶ್ರೀರಾಮಚಂದ್ರನಿಗೆ ಅದನ್ನು ವಿಸ್ತಾರವಾಗಿ ಅಲ್ಲಿ ವಿವರಿಸುತ್ತಾರೆ ಅಂತ. ಇದು ಯೋಗ ವಾಸಿಷ್ಠದ ರಚನಾ ಪದ್ಧತಿ, ರಚನಾ ವಿಧಾನ ಇದು. ಇನ್ನು ಯೋಗ ವಾಸಿಷ್ಠದಲ್ಲಿ ಬರ್ತಕ್ಕಂತಹ ತಾತ್ವಿಕ ಅಂಶಗಳೇನಪ್ಪ ಅಂತಂದರೆ ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ನಾನಾಗಲೇ ಹೇಳಿದ ಹಾಗೆ ರಾಮಚಂದ್ರನಿಗೆ ವಸಿಷ್ಠ ಮುನಿಗಳು ಮಾಡಿದಂತಹ ಬೋಧನೆ ಇದೆಯಲ್ಲ, ಅದೇ ಯೋಗ ವಾಸಿಷ್ಠದ ವಸ್ತುವಾಗಿದೆ. ಜೀವನದಲ್ಲಿ ಕ್ಷಣಿಕತೆಯನ್ನು, ನಶ್ವರತೆಯನ್ನು ಕಂಡುಕೊಳ್ಳುತ್ತಾನೆ ಶ್ರೀರಾಮಚಂದ್ರ. ಈ ಜೀವನದ ದುಃಖ ದುಮ್ಮಾನಗಳ ಆಚೆಗೆ ನಿತ್ಯವಾದ ಬಾಳೇನಾದರೂ ಇದೆಯಾ, ನಿತ್ಯವಾದ ಜೀವನ ಇದೆಯಾ ಅಂತ ವಸಿಷ್ಠರನ್ನು ಅವನು ಪ್ರಶ್ನೆ ಮಾಡ್ತಾನೆ. ಈ ವಸಿಷ್ಠರ ಉತ್ತರದಿಂದ ಯೋಗ ವಾಸಿಷ್ಠದ ವಿಷಯ ಆರಂಭ ಆಗುತ್ತೆ. ವಸಿಷ್ಠರು ಹೇಳ್ತಕ್ಕಂತಹ ಆಲೋಚನಾ ಸರಣಿ ಹೀಗಿದೆ. ನೋಡಪ್ಪ, ನಿಜವಾದ ಸುಖ ಅನ್ನುವಂಥದ್ದು ನಿನಗೆ ಬೇಕಾದರೆ ಅದು ಜಗತ್ತಿನ ಸುಖದಲ್ಲಿ ಇಲ್ಲ. ಹಾಗಾದರೆ ನಿಜವಾದ ಸುಖ ಎಲ್ಲಿದೆ ಅಂತಂದರೆ, ನಿತ್ಯವಾಗಿರ್ತಕ್ಕಂತಹ ಸಂತೋಷ ಎಲ್ಲಿದೆ ಅಂತಂದರೆ ಅದು ಕೇವಲ ಆತ್ಮಜ್ಞಾನದಲ್ಲಿ ಮಾತ್ರವೇ ಇದೆಯಪ್ಪ ಅಂತ ಹೇಳ್ತಾರೆ. ಹಾಗಾದರೆ ದುಃಖಕ್ಕೆ ಏನು ಕಾರಣ ಅಂತಂತಂದರೆ, ಜಗತ್ತು ಅಂದ್ರೇನು, ಆತ್ಮ ಅಂದ್ರೇನು, ಇವುಗಳ ವಿಷಯದಲ್ಲಿ ನಾವು ತಪ್ಪಾಗಿ ತಿಳ್ಕೊಂಡಿದ್ದೇವಪ್ಪ. ಅದಕ್ಕೇನೆ ನಮಗೆ ದುಃಖ ಉಂಟಾಗ್ತಾ ಇದೆ. ನಾವು ಆತ್ಮಸ್ವರೂಪರು, ಜಗತ್ತು ಅನ್ನುವಂಥದ್ದು ನಶ್ವರವಾದದ್ದು, ಕೇವಲ ಕಲ್ಪನೆ ಇದು ಅಂತ ತಿಳ್ಕೊಂಡಾಗ ಮಾತ್ರ ನಮಗೆ ಆ ತಪ್ಪು ತಿಳುವಳಿಕೆ ಅಥವಾ ಅವಿದ್ಯೆ ಅನ್ನೋದು ಹೊರಟು ಹೋಗುತ್ತೆ. ಅದರಿಂದ ನಾವು ಸರಿಯಾದ ಅರಿವಿಗೆ ನಾವು ಪ್ರಯತ್ನ ಮಾಡಬೇಕು. ಆ ಪ್ರಯತ್ನ ಮಾಡೋದನ್ನೇ ಆಧ್ಯಾತ್ಮಿಕ ಸಾಧನೆ ಅಂತ ಕರೀತಾರೆ. ಅದಕ್ಕಾಗಿ ಪುರುಷ ಪ್ರಯತ್ನ ಅತ್ಯವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಸ್ವಪ್ರಯತ್ನ ಮಾಡಬೇಕು, ಯಾರ ಮೇಲೂ ಕೂಡ ಅವಲಂಬಿಸಬಾರದು. ನಾವು ಈ ರೀತಿ ನಾವು ಸತ್ಯಾನ್ವೇಷಕರಾಗಬೇಕು. ಈ ಸತ್ಯಾನ್ವೇಷಕರಿಗೆ ಇರಬೇಕಾದಂತಹ 4 ಅರ್ಹತೆಗಳನ್ನು ಹೇಳ್ತಾರೆ. ನಾವು ಈ ಜಗತ್ತಿನಲ್ಲಿ ಜೀವನ ಮಾಡೋದಕ್ಕೂ ಕೂಡ ಈ ಅಂಶಗಳು ಬೇಕು. ಅವು ಯಾವುದಪ್ಪ ಅಂತಂದರೆ ತೃಪ್ತಿ ಅಂತ ಹೇಳ್ತಾರೆ. ತೃಪ್ತಿ ಇಲ್ಲದೇ ಇದ್ದರೆ ನಮಗೆ ಯಾವ ಜ್ಞಾನವೂ ಕೂಡ ಲಭಿಸೋದಿಲ್ಲ. ಮಾನಸಿಕ ಶಾಂತಿ ಇರಬೇಕು. ಸಾಧು ಸಂಘವನ್ನು ಮಾಡಬೇಕು, ಸಜ್ಜನರ ಜ್ಞಾನಿಗಳ ಸಂಘವನ್ನು ನಾವು ಮಾಡಬೇಕು. ಎಲ್ಲಕ್ಕಿಂತ ಹೆಚ್ಚಿನದಾಗಿ ಅದ್ವೈತ ಸಾಧನೆ ಏನಪ್ಪ ಅಂತಂದರೆ ವಿಚಾರ, ನಿತ್ಯ ಅನಿತ್ಯ ವಸ್ತು ವಿಚಾರ ಅಂತ ಅದ್ವೈತ ಗ್ರಂಥಗಳಲ್ಲಿ ಹೇಳ್ತಾರೆ. ನಿತ್ಯವಾದುದು ಯಾವುದು, ಅನಿತ್ಯವಾದುದು ಯಾವುದು? ನಿತ್ಯವಾದದ್ದನ್ನೇ ನಾವು ಹುಡುಕಬೇಕು, ಅನಿತ್ಯವಾದದ್ದನ್ನು ನಾವು ಕಡೆಗಣಿಸಬೇಕು, ಅದನ್ನು ಬಿಟ್ಟು ಬಿಡಬೇಕು ಅನ್ನುವಂಥದ್ದೇ ಅದ್ವೈತ ಸಿದ್ಧಾಂತ. ನಿತ್ಯವಾದದ್ದು ಬ್ರಹ್ಮ ಆತ್ಮ, ಅನಿತ್ಯವಾದದ್ದು ನಶ್ವರವಾದದ್ದು ಭ್ರಮಾತ್ಮಕವಾದದ್ದು ಈ ಜಗತ್ತು, ದೇಹ ಮನಸ್ಸುಗಳು. ನಾವು ಯಾವತ್ತೂ ಕೂಡ ನಾವು ಆತ್ಮಸ್ವರೂಪರು ಅಂತ ತಿಳ್ಕೊಳ್ಬೇಕು. ಇದನ್ನೇ ಇಲ್ಲಿ ಯೋಗ ವಾಸಿಷ್ಠದಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಈ ಜಗತ್ತನ್ನು ನೋಡಿದಾಗ ನಮಗೆ ಅನೇಕ ರೀತಿಯ ವೈವಿಧ್ಯಗಳನ್ನು ನೋಡುತ್ತೇವೆ. ಆ ವೈವಿಧ್ಯತೆಯೇ ಸತ್ಯವೋ, ನಾವು ಕಾಣತಕ್ಕಂತಹ ನಾಮರೂಪಗಳೇ ಸತ್ಯವೋ ಅನ್ನುವಂತಹ ಭ್ರಮೆ ನಮಗೆ ಮೂಡುತ್ತೆ. ಅದಕ್ಕೆ ವಸಿಷ್ಠರು ರಾಮಚಂದ್ರನಿಗೆ ಉಪದೇಶ ಮಾಡ್ತಾರೆ. ನೋಡಪ್ಪ ಶ್ರೀರಾಮಚಂದ್ರ, ಜಗತ್ತಿನ ವೈವಿಧ್ಯತೆ ಹಿಂದುಗಡೆ ಎಲ್ಲವನ್ನೂ ತುಂಬಿಕೊಂಡಿರ್ತಕ್ಕಂತಹ, ಎಲ್ಲದರ ಆತ್ಮವಾಗಿರ್ತಕ್ಕಂತಹ, ಎಲ್ಲದರ ಚೈತನ್ಯವಾಗಿರ್ತಕ್ಕಂತಹ ಒಂದು ವಸ್ತು ಇದೆಯಪ್ಪ. ಅದನ್ನು ತಿಳ್ಕೊಳ್ಬೇಕು. ಆ ತಿಳಿದುಕೊಂಡಾಗಲೇ ನಮಗೆ ಪೂರ್ಣ ಜ್ಞಾನ ಬರುತ್ತೆ. ಪೂರ್ಣ ಜ್ಞಾನ ಬಂದಾಗ ಏನಾಗುತ್ತೆ ಅಂತಂದರೆ, ಈ ಜಗತ್ತಿನಲ್ಲಿ ಕಾಣಬರ್ತಕ್ಕಂತಹ ಏನೇನು ವಸ್ತುಗಳಿದೆ
ಅವೆಲ್ಲ ಚೈತನ್ಯವೇ ಸರಿ. ಬೇರೆ ಬೇರೆ ವಸ್ತುಗಳಾಗಿ ಕಾಣಬರ್ತಕ್ಕಂಥದ್ದೆಲ್ಲವೂ ಕೂಡ ನಿಜವಾಗಲೂ ಕೂಡ ಅದು ಚೈತನ್ಯ, ಆತ್ಮ ಅಥವಾ ಬ್ರಹ್ಮತತ್ವವೇ. ಹಾಗಾದರೆ ತೋರ್ತಾ ಇದೆಯಲ್ಲ ಅಂತಂದರೆ ಹಗ್ಗದ ಮೇಲೆ ಹಾವು ತೋರಿಕೊಂಡ ಹಾಗೆ ಈ ಜಗತ್ತಿನ ವೈವಿಧ್ಯತೆಗಳೆಲ್ಲವೂ ಕೂಡ ಚೈತನ್ಯದಲ್ಲಿ ಕಾಣಿಸ್ಕೋತಾ ಇದೆ ಅನ್ನೋದು ನಮಗೆ ಗೋಚರವಾಗತ್ತೆ. ಹಾಗಾದರೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೇನು ಉತ್ತರ ಹೇಳ್ತೀರಾ? ಜಗತ್ತಿನ ವೈವಿಧ್ಯಗಳು ಕಾಣಿಸ್ತಾ ಇದೆ. ಮರ ಗಿಡಗಳು, ಕಾಡು ಮೇಡುಗಳು, ಬೆಟ್ಟ ಗುಡ್ಡಗಳು, ನದಿಗಳು, ಜನ ಎಲ್ಲವನ್ನು ನೋಡ್ತಾ ಇದ್ದೇವಲ್ಲ. ಈ ವೈವಿಧ್ಯಮಯವಾದ ಜಗತ್ತು, ಅದಕ್ಕೇನಾದರೂ ಒಂದು ಉತ್ತರ ಹೇಳಬೇಕಲ್ಲ ನಾವು. ಅದಕ್ಕೆ ಕಾರಣ ಏನು ಅಂದರೆ ವಸಿಷ್ಠರು ಹೇಳ್ತಾರೆ, ನೋಡಪ್ಪ, ಇದೆಲ್ಲವೂ ನಿನ್ನ ಮನಸ್ಸಿನ ಭ್ರಮೆ. ಇದೇ ಈ ಯೋಗ ವಾಸಿಷ್ಠದ ವಿಶೇಷ. ಇದು ಮನಸ್ಸಿನ ಒಂದು ವಿಶ್ಲೇಷಣೆ. ಮನಸ್ಸು ಅಂದರೆ ಏನು, ಅದಕ್ಕೆ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂತಂದರೆ ಜಾಗೃತ ಅವಸ್ಥೆಯಲ್ಲಿ ಅನೇಕ ಸಂಗತಿಗಳು, ಅನೇಕ ವಿಷಯಗಳು, ಅನೇಕ ಜನರು, ಇವರೆಲ್ಲರ ಸಂಪರ್ಕ ನಮಗಿರುತ್ತೆ. ಆದರೆ ಸ್ವಪ್ನದಲ್ಲಿ ಆ ರೀತಿ ಇರೋದಿಲ್ಲ. ಬಹಳ ಮುಸುಕಾಗಿ ಎಲ್ಲವೂ ಕಂಡುಬರುತ್ತೆ, ಯಾವುದೂ ಸ್ಪಷ್ಟವಾಗಿ ಇರೋದಿಲ್ಲ. ಅದೇ ನಾವು ಸುಷುಪ್ತಿಗೆ ಹೋದಾಗ ಅಲ್ಲಿ ಮನಸ್ಸು ಲಯವಾಗಿ ಹೋಗಿರುತ್ತೆ. ಅಲ್ಲಿ ಯಾವುದರ ಅನುಭವಕ್ಕೂ ಕೂಡ ನಮಗಾಗೋದಿಲ್ಲ. ಆದರೆ ಸುಖದ ಅನುಭವ ಆಗ್ತಾ ಇರುತ್ತೆ. ಆ ಸುಖದ ಅನುಭವ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಾವು ನಿದ್ದೆಯಿಂದ ಎಚ್ಚರವಾದಾಗ. ಅಂದರೆ ಮನೋವೈಜ್ಞಾನಿಕವಾದ ದೃಷ್ಟಿಯಿಂದ ಸೈಕಾಲಜಿಕಲ್ ಆಗಿ ನೋಡಿದ್ರೂ ಕೂಡ ನಮ್ಮ ಮನಸ್ಸು ಇದ್ದರೆ ಈ ಜಗತ್ತು ಇರುತ್ತೆ, ನಮ್ಮ ಮನಸ್ಸು ಇಲ್ಲದೇ ಇದ್ದರೆ ಈ ಜಗತ್ತು ಅನ್ನುವಂಥದ್ದು ಇರೋದಿಲ್ಲ. ಹಾಗಾದರೆ ಜಗತ್ತಿಗೆ ಪ್ರತ್ಯೇಕವಾದ ಅಸ್ತಿತ್ವ ಇದೆ ಅಂದರೆ ಅಸ್ತಿತ್ವ ಇಲ್ಲ. ಯಾಕಂದರೆ ನಮ್ಮ ಮನಸ್ಸು ತಾನೆ. ನಾವು ಮನಸ್ಸಿದ್ದಾಗ ಜಗತ್ತಿನ ಅರಿವನ್ನು ಪಡ್ಕೋತೇವೆ. ಜಗತ್ತು ಲಯವಾಗಿ ಹೋಗುತ್ತೆ ಯಾವಾಗ ಮನಸ್ಸು ಲಯವಾಗಿ ಹೋಗುತ್ತೆ. ಅದಕ್ಕೆ ನಾನು ಸುಷುಪ್ತಿಯ ಉದಾಹರಣೆಯನ್ನು ಕೊಟ್ಟೆ. ಸುಷುಪ್ತಿಯಲ್ಲಿ ಮನಸ್ಸು ಲಯವಾಗಿ ಹೋಗುತ್ತೆ, ಆಗ ಜಗತ್ತು ಕೂಡ ಲಯವಾಗಿ ಹೋಗುತ್ತೆ. ಸ್ವಪ್ನದಲ್ಲಿ ಈ ಜಗತ್ತಿರೋದಿಲ್ಲ, ಸ್ವಪ್ನ ಜಗತ್ತಿರುತ್ತೆ, ಈ ಜಗತ್ತು ನಾಶವಾಗಿ ಹೋಗಿರುತ್ತೆ. ಯಾವಾಗ ಮನಸ್ಸು ಇರುತ್ತೋ, ಮನಸ್ಸು ಕೆಲಸ ಮಾಡ್ತಾ ಇರುತ್ತೋ, ಆಗ ಮಾತ್ರ ಈ ಜಗತ್ತಿನ ಅರಿವು ಇರುತ್ತೆ. ಈ ಜಾಗೃತ ಅವಸ್ಥೆನಲ್ಲೂ ಕೂಡ ಒಮ್ಮೊಮ್ಮೆ ನಾವು ಮನಸ್ಸು ಎಲ್ಲಿಗೋ ಹೊರಟೋಗ್ಬಿಡುತ್ತೆ. ಅದ್ವೈತ ಸಿದ್ಧಾಂತದಂತಹ ಪ್ರವಚನಗಳನ್ನು ಕೇಳಬೇಕಾದ್ರೆ ಮನಸ್ಸು ಎಲ್ಲೋ ಹೊರಟೋಗ್ಬಿಡುತ್ತೆ. ಅಂದರೆ ಕಿವಿ ಕೇಳುತ್ತಾ ಇದ್ರೂ ಕೂಡ ಮನಸ್ಸು ಎಲ್ಲೋ ಹೊರಟೋಗ್ಬಿಡುತ್ತೆ, ನಮಗೆ ಅರಿವು ಇರೋದಿಲ್ಲ. ಅಂದರೆ ಈ ಜಗತ್ತು, ಅನುಭವ, ಇವೆಲ್ಲ ನಾಮರೂಪಗಳು, ವೈವಿಧ್ಯತೆ, ಇವೆಲ್ಲ ಕೇವಲ ಮನಸ್ಸಿನ ಕಲ್ಪನಾ ವಿಲಾಸ. ಅದನ್ನು ಮೊದಲೇ ಹೇಳಿದೆ ನಾನು. ಕಲ್ಪನಾ ವಿಲಾಸ ಇದಷ್ಟೇ. ಕವಿ ಏನನ್ನೆಲ್ಲ ಕಲ್ಪಿಸ್ತಾನೆ, ಇಲ್ಲದಿರೋದನ್ನೆಲ್ಲ ಕಲ್ಪಿಸಿ ಕವನವನ್ನು ಮಾಡ್ತಾನೆ. ನಾವೆಲ್ಲೋ ಆ ದೃಷ್ಟಿನಲ್ಲಿ ಕವಿಗಳೇ ಸರಿ. ನಮ್ಮ ಮನಸ್ಸು ಹೇಗಿದೆಯೋ ಹಾಗೆ ನಮಗೆ ಜಗತ್ತು ಕಾಣಿಸ್ಕೊಳ್ಳುತ್ತೆ. ಬಾಲಕರು, ಯೌವನದಲ್ಲಿ ಇರ್ತಕ್ಕಂಥವರು, ಅವರಿಗೆ ಎಲ್ಲವೂ ಆನಂದಮಯವಾಗಿ ಕಾಣಿಸ್ಕೊಳ್ಳುತ್ತೆ, ಎಲ್ಲವೂ ಖುಷಿಯಾಗಿರುತ್ತೆ. ಆದರೆ ವಯಸ್ಕರು ಮತ್ತು ವೃದ್ಧರಿಗೆ ಎಲ್ಲವೂ ದುಃಖಮಯವಾಗುತ್ತೆ. ಯಾಕೆಂದರೆ ಅವರ ಮನಸ್ಸು ಜರ್ಜರಿತವಾಗಿ ಹೋಗಿರುತ್ತೆ ಅನುಭವಗಳಿಂದ. ಹಾಗಾದರೆ ಮನಸ್ಸು ಯಾವುದಕ್ಕೆ ಚಿಂತಿಸ್ತಾ ಇದೆಯೋ ಅದೇ ಜಗತ್ತು ಅನ್ನುವಂಥದ್ದು ನಮಗೆ ಕಾಣಿಸ್ಕೊಳ್ಳೋದು. ಹೊರಗಡೆ ಏನೂ ಕಾಣಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಈ ಮನಸ್ಸೇ ಜಗತ್ತು, ಜಗತ್ತೇ ಮನಸ್ಸು ಅನ್ನೋದನ್ನು ಯೋಗ ವಾಸಿಷ್ಠ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದರೆ, ಈ ಜಗತ್ತು ಸೃಷ್ಟಿಯಾಗಿರೋದು ಯಾತಕ್ಕೆ ಅಂದರೆ, ಈ ಮನಸ್ಸು ಸೃಷ್ಟಿಯಾಗಿರೋದೇ ಜಗತ್ತು ಸೃಷ್ಟಿಯಾಗಿರೋದು. ಮನಸ್ಸಿಗಿಂತ ಬೇರೆ ಜಗತ್ತೇ ಇಲ್ಲ.
ಈ ರೀತಿಯ ವಾದವನ್ನು ಪಾಶ್ಚಾತ್ಯ ತತ್ವಶಾಸ್ತ್ರದಲ್ಲಿ ಐಡಿಯಲಿಸಮ್ ಅಂತ ಕರೀತಾರೆ. ಆದರ್ಶವಾದ, ಐಡಿಯಲಿಸಮ್ ಅಂದರೆ ಹೊರಗಡೆ ಜಗತ್ತಿಗೆ ಅಸ್ತಿತ್ವ ಇಲ್ಲ, ಇರ್ತಕ್ಕಂಥದ್ದು ಒಳಗಡೆ ಮನಸ್ಸಿನಲ್ಲಿ ಏನೇನು ಕಾಣಬರುತ್ತೆ ಅದೇ ಹೊರಗಡೆ ಕಾಣಿಸಿಕೊಂಡಂತೆ ಕಾಣುತ್ತೆ. ಹಾಗಾದರೆ ಈ ಜಗತ್ತಿನ ಸೃಷ್ಟಿಗೆ ಕಾರಣ ಏನು? ಈ ಭ್ರಮೆಯ ಸೃಷ್ಟಿಗೆ ಕಾರಣ ಏನು ಅಂದರೆ, ಈಗ ಎಲ್ಲವೂ ಮನಸ್ಸೇ ಅಂತ ಆದಮೇಲೆ ಜಗತ್ತು ಅನ್ನುವಂಥದ್ದು ಭ್ರಮೆಯಾಗಿ ಹೋಯಿತು. ಆ ಭ್ರಮೆಗೆ ಕಾರಣ ಏನು? ಅದಕ್ಕೆ ಪುಷ್ಟಿಯನ್ನು ನೀಡ್ತಕ್ಕಂಥವ್ರು ಯಾರು ಅಂತಂದರೆ ಡಿಸೈರ್, ಆಸೆ, ಕಾಮ. ಅದಕ್ಕೆ ಶಂಕರಾಚಾರ್ಯರು ಸೊಗಸಾಗಿ ಬರೆದಿಟ್ಟಿದ್ದಾರೆ, ಅವಿದ್ಯಾ, ಕಾಮ ಮತ್ತು ಕರ್ಮ. ಅವಿದ್ಯೆ ಅಥವಾ ತಪ್ಪು ತಿಳುವಳಿಕೆಯಿಂದ ಕಾಮ, ಆಸೆ ಉಂಟಾಗುತ್ತೆ. ಆಸೆಯಿಂದ ನಾವು ಕರ್ಮಗಳನ್ನು ಮಾಡ್ತೇವೆ, ಜಗತ್ತಿನಲ್ಲಿ ಪ್ರವೃತ್ತರಾಗ್ತೇವೆ ಅಂತ ಹೇಳಿ. ಹೀಗೆ ಆಸೆಯೇ ಎಲ್ಲ ಭ್ರಮೆಗೆ ಕಾರಣ ಅಂತ ಗೊತ್ತಾದಾಗ ಅನೇಕ ತಪ್ಪು ಕಲ್ಪನೆಗಳಿಂದ ನಾವು ಪಾರಾಗಬಹುದು. ಈ ತಪ್ಪು ಕಲ್ಪನೆಗಳಲ್ಲಿ ಅತ್ಯಂತ ಪ್ರಮುಖವಾದಂಥದ್ದು ಅಂತಂದರೆ ಮರಣದ ಬಗೆಗಿನ ನಮ್ಮ ಕಲ್ಪನೆ. ಮರಣ ಅಂತಂದರೆ ನಾವು ನಾಶವಾಗಿ ಹೋಗ್ತೇವೆ, ಅದಕ್ಕೆ ಮರಣವನ್ನು ಮುಂದೂಡೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನಾವು ಮುಂದೂಡೋದಿಕ್ಕೆ, ಮರಣ ಬರದೇ ಇರೋ ತರಹ ಮಾಡೋದಕ್ಕೆ ಯಾರ ವೈದ್ಯರಿಂದಲೂ ಸಾಧ್ಯ ಇಲ್ಲ. ಯಾವಾಗ ಈ ಜಗತ್ತು ಬರೀ ಮನಸ್ಸಿನ ಕಲ್ಪನಾ ವಿಲಾಸ ಅಂತ ತಿಳ್ಕೋತೀವೋ, ಈ ದೇಹವೂ ಕೂಡ ಮನಸ್ಸಿನ ಕಲ್ಪನಾ ವಿಲಾಸವೇ ಆಗಿರುತ್ತೆ. ಆವಾಗ ಮೃತ್ಯು ಅನ್ನೋದಕ್ಕೆ ಅರ್ಥವೇ ಇರೋದಿಲ್ಲ. ಮೃತ್ಯು ಅಂದ್ರೇನು? ಈ ದೇಹ ನಾಶವಾಗ್ತಕ್ಕಂಥದ್ದು. ಅಂದರೆ ಈ ದೇಹದ ಬಗೆಗಿನ ನನ್ನ ಭಾವನೆ ಏನಿದೆ, ಮನಸ್ಸು, ಅದು ನಾಶವಾಗುತ್ತಷ್ಟೆ. ದೇಹ ಇಲ್ಲ ಅನ್ನುವಂತಹ ಒಂದು ಕಲ್ಪನೆ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮೃತ್ಯುವಿಗೆ ಅಥವಾ ಮರಣಕ್ಕೆ ಬೇರೆ ಯಾವ ಅರ್ಥವೂ ಇಲ್ಲ. ಆತ್ಮ ಅನ್ನುವಂಥದ್ದು ಯಾವತ್ತೂ ಕೂಡ ಇರುತ್ತೆ. ಅದನ್ನೇ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಅಲುಪ್ತ ಅಂತ ಕರೀತಾರೆ, ನಾಶವಾಗದೇ ಇರತಕ್ಕಂಥದ್ದು. ಅಲುಪ್ತ ದೃಕ್ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ನೋಡ್ತಾ ಇರುತ್ತಂತೆ, ನೋಡುವವನು ಇರ್ತಾನೆ. ಆ ದೃಶ್ಯಗಳು ಬಂದು ಹೋಗ್ತಾ ಇರಬಹುದು, ಅಥವಾ ಖಾಲಿ ಪರದೆ ಕೂಡ ನೋಡ್ಬೋದು, ಆದರೆ ನೋಡ್ತಾ ಇರ್ತಕ್ಕಂಥವನಿಗೇನೂ ಆಗೋದಿಲ್ಲ. ಅದೇ ರೀತಿ ನಾವು ನಮ್ಮ ಮನಸ್ಸಿರ್ಬೋದು, ನಮ್ಮ ಬುದ್ಧಿ ಇರ್ಬೋದು, ನಮ್ಮ ದೇಹ ಇರ್ಬೋದು, ಈ ಹೊರಗೆ ಕಾಣತಕ್ಕಂತಹ ಜಗತ್ತಿರ್ಬೋದು, ಅದರ ವೈವಿಧ್ಯತೆಗಳಿರ್ಬೋದು, ಎಲ್ಲವೂ ಕೂಡ ಪರದೆಯ ಮೇಲೆ ನೋಡ್ತಕ್ಕಂತಹ ದೃಶ್ಯದ ಹಾಗೆ. ಅವುಗಳು ಅನಿತ್ಯವಾದದ್ದು, ಅಸುಖಗಳಾಗಿದ್ದು, ಆತ್ಮ ಒಂದೇ ನಿತ್ಯ, ಸತ್ಯ, ಆನಂದದಾಯಕ. ಅಂದರೆ ಒಬ್ಬ ವ್ಯಕ್ತಿ ಮರಣ ಹೊಂದಿದಾಗ ಅವನು ಖಂಡಿತವಾಗಲೂ ನಾಶ ಆಗೋದಿಲ್ಲ. ಅದು ದೇಹದ ಅವಸಾನವನ್ನು ಮಾತ್ರ ತೋರಿಸುತ್ತೆ. ಈ ರೀತಿ ಅತಂತ್ರ ಸ್ಥಿತಿಯಲ್ಲಿ ನಾವೇನು ಬದುಕ್ತಾ ಇದ್ದೀವಿ, ಯಾವುದು ಸತ್ಯ, ಯಾವುದು ನಿತ್ಯ, ಎಲ್ಲೆಲ್ಲಿಯೂ ದುಃಖ. ಈ ಅತಂತ್ರದ ಸ್ಥಿತಿ ಹೋಗಬೇಕು ಯಾವಾಗ ಅಂತಂದರೆ ಆತ್ಮಜ್ಞಾನವನ್ನು ಪಡ್ಕೊಂಡಾಗ ಅಂತ ಯೋಗ ವಾಸಿಷ್ಠ ಹೇಳ್ತಾನೆ. ಆ ಆತ್ಮಜ್ಞಾನಿಯನ್ನು ಪಡೆದುಕೊಳ್ತಕ್ಕಂತಹ ವ್ಯಕ್ತಿಯನ್ನು ಜೀವನ್ಮುಕ್ತ ಅಂತ ಕರೀತಾನೆ. ಅವನು ದೇಹದಲ್ಲಿ ಇದ್ದುಕೊಂಡಿದ್ರೂ ಕೂಡ ಆತ್ಮಾನುಭೂತಿಯ ಆನಂದವನ್ನು ಪಡೆದುಕೊಂಡು ಜೀವಿಸ್ತಾ ಇರ್ತಾನೆ. ದೇಹ ಹೋದ ಮೇಲೆ ಪರಿಪೂರ್ಣವಾದಂತಹ ನಿರ್ವಾಣವನ್ನು ಪಡೀತಾನೆ. ನಿರ್ವಾಣ ಅಂದ್ರೇನು? ನಾನು ಪ್ರತ್ಯೇಕ, ಅವನು ಪ್ರತ್ಯೇಕ, ನಾನು ಪ್ರತ್ಯೇಕ ದೇಹದವನು, ಇನ್ನೊಬ್ಬ ಪ್ರತ್ಯೇಕ ದೇಹದವನು ಅನ್ನುವಂತಹ ಈ ಪ್ರತ್ಯೇಕತೆ ಏನಿದೆ, ಭೇದ ಏನಿದೆ, ಆ ಭೇದ ಅನ್ನೋದು ನಾಶವಾಗುತ್ತೆ. ನಮ್ಮ ಸಣ್ಣ ವ್ಯಕ್ತಿತ್ವ ಅನ್ನುವಂಥದ್ದು ಸಮಷ್ಟಿ ಬ್ರಹ್ಮ ತತ್ವದಲ್ಲಿ, ಬ್ರಹ್ಮ ಸ್ವರೂಪದಲ್ಲಿ ಲೀನವಾಗಿ ಹೋಗುತ್ತೆ.
ಎಲ್ಲ ದ್ವೈತ ಭಾವನೆಗಳೂ ಕೂಡ ಆಗ ನಾಶವಾಗುತ್ತೆ. ನನ್ನ ವ್ಯಕ್ತಿತ್ವ ಅನ್ನುವಂಥದ್ದೇ ಬ್ರಹ್ಮತತ್ವ. ನನ್ನ ವ್ಯಕ್ತಿತ್ವಕ್ಕೂ ಬ್ರಹ್ಮತತ್ವಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನುವಂತಹ ಜ್ಞಾನ ನಮಗೆ ಉಂಟಾಗತ್ತೆ. ಇದನ್ನೇ ನಾವು ನಿರ್ವಾಣ ಅಂತ ಕರೆಯೋದು. ಯೋಗ ವಾಸಿಷ್ಠ ಮನಸ್ಸಿಗಿರ್ತಕ್ಕಂತಹ ಅಪಾರ ಶಕ್ತಿಯ ಬಗ್ಗೆ ಹೇಳುತ್ತಂತೆ. ಮನಸ್ಸಿಗೆ ಅಪಾರ ಶಕ್ತಿ ಇದೆ. ಜಗತ್ತಿನ ಬೀಜ ಅನ್ನುವಂಥದ್ದೇ ಮನಸ್ಸು. ನಾನು ಆವಾಗಲೇ ಹೇಳಿದೆ, ಸುಷುಪ್ತಿಯಲ್ಲಿ ನಮಗೆ ಯಾವ ಜಗತ್ತೂ ಇರೋದಿಲ್ಲ. ಯಾವಾಗ ಮನಸ್ಸು ಅನ್ನೋದು ಆರಂಭ ಆಯಿತೋ ಆಗ ಜಗತ್ತಿನ ಅನುಭವ ಕೂಡ ಆರಂಭ ಆಯಿತು. ಆವಾಗಲೇ ಸಂಸಾರ ಚಕ್ರ ಅನ್ನೋದು ಆರಂಭ ಆಯಿತು. ನಾನು ಜೀವಿ, ಈ ದೇಹದೊಳಗೆ ಇದ್ದೇನೆ, ನನಗೆ ಹುಟ್ಟು ಸಾವುಗಳಿವೆ, ಮುಂದಿನ ಜನ್ಮ ಇದೆ, ಕರ್ಮ ಇದೆ, ಪುಣ್ಯ ಪಾಪಗಳಿವೆ, ಎಲ್ಲವೂ ಉಂಟಾಗ್ತಕ್ಕಂಥದ್ದು ಮನಸ್ಸಿನಲ್ಲೇ. ಆದ್ದರಿಂದ ಯೋಗ ವಾಸಿಷ್ಠ ಹೇಳುತ್ತೆ, ಜಗತ್ತಿನ ಬೀಜ ಅನ್ನುವಂಥದ್ದು ಮನಸ್ಸು. ಆಮೇಲೆ ಈ ಮಾನವ ಶರೀರ ತನ್ನ ಸ್ವರೂಪವನ್ನು ಪಡ್ಕೊಂಡಿರೋದು ಯಾವುದರಿಂದ? ಅದು ಕೂಡ ಮನಸ್ಸು ಅಂತ ಹೇಳ್ತಾರೆ. ಮನಸ್ಸೇ ಈ ಜಗತ್ತನ್ನು ಸೃಷ್ಟಿಸುತ್ತೆ. ನನ್ನ ಪಾಲಿಗೆ ಮನಸ್ಸೇ ಈ ದೇಹವನ್ನು ಕೂಡ ಸೃಷ್ಟಿಸುತ್ತೆ. ಮನಸ್ಸು ಇದ್ದರೆ ಈ ದೇಹ ಮನಸ್ಸು ಇಲ್ಲದೇ ಇದ್ದರೆ ಈ ದೇಹ ಇಲ್ಲ. ನಾವು ಸ್ವಪ್ನಾವಸ್ಥೆಯಲ್ಲಿ ಇರಬೇಕಾದ್ರೆ ಈ ದೇಹದ ಬಗ್ಗೆ ಪರಿವೇನೇ ಇರೋದಿಲ್ಲ. ನಮಗೆ ಸ್ವಪ್ನ ದೇಹ ಪ್ರಾಪ್ತಿಯಾಗಿರುತ್ತೆ. ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ, ಈ ದೇಹವನ್ನು ತ್ಯಜಿಸುತ್ತಾನೆ, ಇನ್ನೊಂದು ದೇಹವನ್ನು ನಿರ್ಮಾಣ ಮಾಡ್ಕೋತಾನೆ, ಸ್ವಪ್ನ ಜಗತ್ತನ್ನು ನಿರ್ಮಾಣ ಮಾಡ್ಕೋತಾನೆ, ಸ್ವಪ್ನ ದೇಹವನ್ನು ನಿರ್ಮಾಣ ಮಾಡ್ಕೋತಾನೆ ಅಂತ ಅರ್ಥ. ಹಾಗಾದರೆ ಈ ದೇಹಕ್ಕೆ ಏನು ಅರ್ಥವೇ ಇಲ್ವಲ್ಲ. ಹಾಗಾದರೆ ವ್ಯಾಧಿಗಳು ಬರ್ತಾ ಇದೆ. ಅದರಲ್ಲೂ ಡಯಾಬಿಟೀಸ್ ಬಹಳ ನೋವನ್ನು, ಬಹಳ ದುರ್ಬಲರನ್ನಾಗಿ ಮಾಡತಕ್ಕಂತಹ ವ್ಯಾಧಿ ಇವುಗಳೆಲ್ಲ. ಇದಕ್ಕೆಲ್ಲ ಯಾವುದು ಕಾರಣ? ನಮ್ಮ ಮನಸ್ಸು ಸಮತೋಲನದಲ್ಲಿ ಇಲ್ಲದಿರೋದೇ ಕಾರಣ. ಮನಸ್ಸಿನ ಸಮತೋಲನವನ್ನು ಬೆಳೆಸ್ಕೊಂಡ್ರೆ, ಏಕಾಗ್ರ ಚಿತ್ತತೆಯನ್ನು, ಶಾಂತ ಚಿತ್ತತೆಯನ್ನು ಬೆಳೆಸ್ಕೊಂಡ್ರೆ ದೇಹದ ವ್ಯಾಧಿಗಳು ಎಷ್ಟೋ ಅವು ನಿಯಂತ್ರಣದಲ್ಲಿ ಇರುತ್ತೆ. ಅಂದರೆ ಒಟ್ಟಾರೆ ಯೋಗ ವಾಸಿಷ್ಠ ಏನು ಹೇಳ್ತಾ ಇದೆ, ಯಾವ ಬಂಧನದಲ್ಲಿ ನಾವು ಇದ್ದೇವೆ ಅಂತ ತೊಳಲಾಡ್ತಾ ಇದ್ದೇವೆಯೋ ಅದಕ್ಕೂ ಮನಸ್ಸೇ ಕಾರಣ. ಯಾವುದನ್ನು ನಾನು ಮೋಕ್ಷವನ್ನು ಪಡ್ಕೋತೇನೆ, ನಾನು ಬ್ರಹ್ಮವಸ್ತು ಅಂತ ಏನು ಹೇಳ್ಕೋತೀವಿಯೋ ಶಾಸ್ತ್ರೋಪದೇಶಗಳಿಂದ, ಅದಕ್ಕೂ ಕೂಡ ಮನಸ್ಸೇ ಕಾರಣ. ಬಂಧನಕ್ಕೆ ಮನಸ್ಸು ಕಾರಣವಾಗಿರುವಂತೆ ಮೋಕ್ಷಕ್ಕೂ ಕೂಡ ಮನಸ್ಸೇ ಕಾರಣ ಅಂತ ಯೋಗ ವಾಸಿಷ್ಠ ಹೇಳ್ತೆ. ಒಂದೇ ಮನಸ್ಸು ವಿವಿಧ ಕಾರ್ಯಗಳನ್ನು ಮಾಡುತ್ತೆ ಅಂತ ಯೋಗ ವಾಸಿಷ್ಠ ಹೇಳ್ತೆ. ನಾವು ಮನಸ್ಸು ಅನ್ನೋದು ಬೇರೆ, ದೇಹ ಅನ್ನೋದು ಬೇರೆ ಅಂತೆಲ್ಲ ತಿಳ್ಕೊತೀವಿ. ಅದು ತಪ್ಪು. ಒಂದೇ ಮನಸ್ಸಪ್ಪ, ಅದು ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತಷ್ಟೇ ಅಂತ ಹೇಳ್ತಾರೆ. ಬೇರೆ ಬೇರೆ ಹೆಸರುಗಳನ್ನು ಪಡ್ಕೊಳ್ಳುತ್ತಷ್ಟೇ. ಅದಕ್ಕೆ ಅದು ಬೇಕು, ಇದು ಬೇಕು, ಅದು ಸರಿಯೋ ಇದು ಸರಿಯೋ ಅಂತ ಬೆಳಗ್ಗೆ ಎದ್ದಾಗನಿಂದ ಹಿಡಿದು ರಾತ್ರಿ ಮಲಗಿಕೊಳ್ಳುವವರೆಗೂ ಏನೇನೆಲ್ಲ ಪ್ರೋನ್ಸ್ ಆ್ಯಂಡ್ ಕಾನ್ಸ್, ಅದು ಇದು, ಇದು ಅದು, ಅದು ಇದು. ಅದಕ್ಕೆ ಸಂಸ್ಕೃತದಲ್ಲಿ ಸಂಕಲ್ಪ ವಿಕಲ್ಪ ಅಂತ ಕರೀತಾರೆ. ಇದು ಮಾಡ್ತೀನಿ, ಅದು ಮಾಡ್ಬೋದಾ, ಹೀಗ ಹಾಗೆ, ಅದನ್ನು ಮನಸ್ಸು ಮಾಡ್ತಾ ಇದ್ದರೆ ಅದಕ್ಕೆ ಮನ ಅಂತ ಕರೀತಾರೆ. ಅಂದರೆ ಒಟ್ಟಾರೆ ಇದು ಮನಸ್ಸು ಅನ್ನೋದು ಸಾಮಾನ್ಯ ಪದ, ಜನರಿಕ್ ಟರ್ಮ್ ಇದು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಾ ಇರಬೇಕಾದ್ರೆ ಅದನ್ನು ಮನಸ್ಸು ಅಂತ ಕರೀತಾರೆ. ಯಾವಾಗ ಸರಿ ಇದನ್ನೇ ಮಾಡೋಣ ನಿಶ್ಚಯವಾಯಿತು ಮನಸ್ಸವಾಗ, ಇದನ್ನೇ ಮಾಡ್ತೀನಿ, ಇದೇ ಸರಿ, ಪ್ರವಚನಕ್ಕೆ ಆಶ್ರಮಕ್ಕೆ ಹೋಗ್ತಕ್ಕಂಥದ್ದೇ ಸರಿ,
ಇನ್ನೇನೋ ನಾಟಕವೋ ಇನ್ನೂ ಹೋಗದೇ ಇರತಕ್ಕಂಥದ್ದು ಸರಿಯಲ್ಲ ಅಂತ ನಿಶ್ಚಯ ಮಾಡಿ ಆಶ್ರಮಕ್ಕೆ ಬರ್ತೀವಲ್ಲ, ಅದು ನಿಶ್ಚಯ ಮಾಡತಕ್ಕಂಥದ್ದನ್ನು ಬುದ್ಧಿ ಅಂತ ಕರೀತಾರೆ. ಒಂದೇ ಅಂತರಂಗ ಮನಸ್ಸಿನ ಕೆಲಸವನ್ನು ಮಾಡುತ್ತೆ, ಕೆಲವು ಸತಿ ಬುದ್ಧಿಯ ಕೆಲಸವನ್ನು, ನಿಶ್ಚಯಾತ್ಮಿಕ ಬುದ್ಧಿ. ಅದೇ ಒಂದೇ ಒಂದು ಮನಸ್ಸು, ಬೇರೆ ಮನಸ್ಸು ಎಲ್ಲೂ ಇಲ್ಲ. ಆಮೇಲೆ ಯಾವಾಗಲೂ ಕೂಡ ನಾವು ಮಾಡ್ತಕ್ಕಂತಹ ಆಲೋಚನೆಗಳಲ್ಲಿ, ನಾವು ಮಾಡ್ತಕ್ಕಂತಹ ಕಾರ್ಯಗಳಲ್ಲಿ ಈ ನಾನು 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 ಅನ್ನೋದು ಹಿಂದೆ ಇದ್ದೇ ಇರುತ್ತೆ. ಅದನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯವೇ? ಊಟ ಅಂದರೆ ಊಟ ಮಾಡ್ದಂಗಾಗತ್ತಾ? ನಾನು ಊಟ ಮಾಡುತ್ತಿದ್ದೇನೆ ಅನ್ನುವಂತಹ ಭಾವನೆ ಯಾವತ್ತೂ ಬರುತ್ತೆ. ನಾನು ಓದುತ್ತಿದ್ದೇನೆ, ಬರೀ ಓದು ಅಂತ ಹೇಳೋದಿಲ್ಲ ನಾವು, ಯಾರೋ ಓದ್ತಾ ಇದ್ದಾರೆ ಅಂತ ಹೇಳೋದಿಲ್ಲ. ನಾನು ಅನ್ನೋದನ್ನು ಯಾವತ್ತೂ ಅದಕ್ಕೆ ತಗಲು ಹಾಕಿಸ್ಕೊತೀವಿ. ಆ ನಾನು ಅನ್ನೋದು ಯಾರು ಹಾಗಾದರೆ? ನನಗೇನೋ ಒಂದು ಅಸ್ತಿತ್ವ ಇದೆ, ನಾನಿದ್ದೇನೆ ಅಂತ ಭಾವಿಸ್ಕೊಳ್ತಕ್ಕಂಥದ್ದೇ ಅದು. ಅದನ್ನು ಅಹಂಕಾರ. ಅದು ಯಾವುದರ ಕಾರ್ಯ ಅಂದರೆ ಮನಸ್ಸಿನ ಕಾರ್ಯವೇ. ಮನಸ್ಸು ಆಲೋಚನೆಗಳನ್ನು ಮಾಡ್ತಾ ಇರಬೇಕಾದ್ರೆ ಮನಸ್ಸಂತ ಕರೀತೇವೆ. ಒಂದು ನಿಶ್ಚಯವಾಗಿರ್ತಕ್ಕಂತಹ ಕನ್ವಿಕ್ಷನ್ ಬಂದಾಗ ಬುದ್ಧಿ ಅಂತ ಕರೀತೇವೆ. ಹಾಗೆ ನನಗೇನೋ ಒಂದು ನಿರ್ದಿಷ್ಟ ಅಸ್ತಿತ್ವ ಇದೆಯಪ್ಪ ಅಂತ ನಾವು ನಮಗೆ ಅಂದ್ಕೊಂಡಾಗ ಅದನ್ನು ಅಹಂಕಾರ ಅಂತ ಕರೀತೇವೆ. ಅದೇ ಒಂದೇ ಮನಸ್ಸು. ಇಲ್ಲಿ ಚಂಚಲತೆಯನ್ನು ಪ್ರಕಟ ಮಾಡಿದಾಗ ಚಿತ್ತ ಅಂದರೆ ಯಾವತ್ತೂ ಚಂಚಲತೆ ಇದ್ದೇ ಇರುತ್ತದಕ್ಕೆ, ಅಲ್ಲಿ ಇಲ್ಲಿ ಹೋಗ್ತಾನೇ ಇರುತ್ತೆ. ಅದೇ ಮನಸ್ಸು ಹೊರಗಡೆ ಹೋಗಿ ಏನೋ ಮಾಡ್ತಾ ಇದ್ರೆ ಅದೇ ಕರ್ಮ ಅಂತ ಅನಿಸ್ಕೊಳ್ಳುತ್ತೆ. ಅಂದರೆ ಕರ್ಮ ಅಂದ್ರೇನು? ಮನಸ್ಸಿಗಿಂತ ಬೇರೆಯಲ್ಲ. ಯಾವುದನ್ನು ನಾನು ಮಾಡ್ತೀವಿ ಅಂತ ಸಂಕಲ್ಪಿಸ್ಕೋತೀವೋ ಅದನ್ನೇ ನಾವು ಹೊರಗಡೆ ಮಾಡ್ತೀವಿ. ನಮ್ಮ ಸಂಕಲ್ಪದ ಅಭಿವ್ಯಕ್ತಿ ಇದು ಅಷ್ಟೇ. ಆಗ ಅದನ್ನು ಕರ್ಮ ಅಂತ ಕರೀತೇವೆ. ಮನಸ್ಸು ಹಲವಾರು ಆಸೆಗಳಿಂದ ತುಂಬಿಕೊಂಡು ಆಸೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಮತ್ತೆ 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 ಜನ್ಮವೆತ್ತುತ್ತೆ. ಮನಸ್ಸೇ ದೇಹವಾಗುತ್ತೆ, ಮನಸ್ಸೇ ಬುದ್ಧಿಯಾಗುತ್ತೆ, ಮನಸ್ಸೇ ಎಲ್ಲವೂ ಆಗುತ್ತೆ. ಹೀಗೆ ಇಂದು ಆಶಾಪೂರಿತವಾಗಿರ್ತಕ್ಕಂತಹ ಹಲವಾರು ಸಂಸ್ಕಾರಗಳಿಂದ ತುಂಬಿರ್ತಕ್ಕಂತಹ ಮನಸ್ಸನ್ನು ಏನಂತ ಕರಿತೀವಿ? ವಾಸನ ಅಂತ ಕರೀತೇವೆ. ಮನಸ್ಸಿನಲ್ಲಿರ್ತಕ್ಕಂತಹ ಆಶೆಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಹಾಗೆ ಮಾಡೋಕ್ಕಾಗುತ್ತಾ? ಇಂದ್ರಿಯಗಳ ಕರ್ಮಗಳನ್ನು ಮಾಡಬೇಕು. ಕಣ್ಣಿನಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು. ಆದರೆ ಇಂದ್ರಿಯಗಳು ಕೂಡ ಮನಸ್ಸೇ. ಮನಸ್ಸಿಲ್ದಿದ್ರೆ ಇಂದ್ರಿಯಗಳೇ ಇಲ್ಲ, ಇಂದ್ರಿಯಗಳೇ ಮನಸ್ಸು. ನಿಮಗೆ ಮನಸ್ಸಿಲ್ಲ ಅಂದರೆ ನಿಮಗೆ ಖಾದ್ಯ ಪದಾರ್ಥ, ಬಹಳ ರುಚಿಯಾದ ಪದಾರ್ಥ ಇಟ್ಟರೂ ಕೂಡ ನೀವು ಊಟ ಮಾಡಿದ್ರೆ ರುಚಿನೇ ಗೊತ್ತಾಗಲ್ಲ. ದುಃಖದಲ್ಲಿದ್ದರೆ ಅಥವಾ ತುಂಬ ಸಂತೋಷದಲ್ಲಿದ್ದರೆ. ಯಾಕೆ? ಮನಸ್ಸು ಬೇರೆ ಎಲ್ಲೋ ಇರುತ್ತೆ. ಮನಸ್ಸು ಈ ನಾಲಿಗೆಯಲ್ಲಿದ್ದರೆ ಮಾತ್ರ ಪದಾರ್ಥ ರುಚಿಯೋ ಇಲ್ಲವೋ ಅನ್ನೋದು ಗೊತ್ತಾಗೋದು. ಮನಸ್ಸು ಕಣ್ಣಿನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮಾತ್ರ ನಾವು ನೋಡ್ತಾ ಇರೋದು ಗೊತ್ತಾಗೋದು. ತರಗತಿಗಳಲ್ಲಿ ವಿದ್ಯಾರ್ಥಿಗಳೇನು ಮಾಡ್ತಾರೆ ಅಂತಂದರೆ, ಭೌತಿಕವಾಗಿ ಅಸ್ತಿತ್ವ, ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟ್, ಎಲ್ಲೋ ಏನೋ ಯೋಚನೆ ಮಾಡ್ತಾ ಇರ್ತಾರೆ. ಆದರೂ ಕೂಡ ಶಿಕ್ಷಕರಾದ ನಾವು ಪ್ರೆಸೆಂಟ್ ಅಂತ ಕೊಡಬೇಕು. ಅವರು ಮೆಂಟಲಿ ಆಬ್ಸೆಂಟ್ ಇದ್ದಾರೋ ಇಲ್ಲೋ ನೋಡೋಕ್ಕಾಗುತ್ತಾ? ನಮಗೆ ನೋಡೋಕ್ಕಾಗಲ್ಲ. ಒಟ್ಟಾರೆ ಎಲ್ಲ ಜಗತ್ತಿನಲ್ಲಿ ಏನೇನು ಕಾಣಿಸ್ಕೊಳ್ಳುತ್ತೆ, ನಮಗೆ ಅನುಭವಕ್ಕೆ ಬರುತ್ತೆ, ಅದೆಲ್ಲವೂ ಮನಸ್ಸೇ. ಅಂದರೆ ಒಟ್ಟಾರೆ ಪ್ರಕೃತಿ, ನೇಚರ್ ಅಂತ ಏನು ಕರಿತೀವಿ, ಅದು ಕೇವಲ ಮನಸ್ಸೇ ಆಗಿದೆ ಅಂತ ಹೇಳಿ ಯೋಗ ವಸಿಷ್ಠ ಪ್ರತಿಪಾದಿಸುತ್ತೆ. ಅಂದರೆ ಏನಪ್ಪ ಅರ್ಥ ಅಂದರೆ, ಮನಸ್ಸನ್ನು ಬಿಟ್ಟು ನಾವೇನೂ ನೋಡೋದಕ್ಕಾಗೋದಿಲ್ಲ, ಮನಸ್ಸನ್ನು ಬಿಟ್ಟು ನಾವೇನೂ ಕೇಳೋದಕ್ಕೂ ಆಗೋದಿಲ್ಲ,
ನಾವು ಮನಸ್ಸನ್ನು ಬಿಟ್ಟು ಬೇರೆ ಏನು ಆಲೋಚನೆ ಕೂಡ ಮಾಡೋದಕ್ಕಾಗೋದಿಲ್ಲ. ಇಂಥ ಮನಸ್ಸು ಎರಡು ವಿಧ ಅಂತ ಯೋಗ ವಾಸಿಷ್ಠ ಹೇಳುತ್ತೆ. ಇಂತಹ ಮನಸ್ಸು ಎರಡು ವಿಧ ಅಂತೆ. ಒಂದು ಸಾಧಾರಣ ಮನಸ್ಸಂತೆ, ಅಂದರೆ ಈ ಜಗತ್ತು, ಈ ಒಂದು ದೇಹ ವ್ಯಷ್ಟಿ ರೂಪದ್ದು, ಇದರ ಶರೀರದ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥದ್ದು ವ್ಯಷ್ಟಿ ರೂಪದ ಮನಸ್ಸು. ಅದೇ ರೀತಿ ಚತುರ್ಮುಖ ಬ್ರಹ್ಮ ಇಡೀ ಸೃಷ್ಟಿಯನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ಅದನ್ನು ಸೃಷ್ಟಿ ಮಾಡ್ತಾನಲ್ಲ, ಅದು ವಿಶ್ವ ಮನಸ್ಸು. ದೇಹವನ್ನು ಉಂಟು ಮಾಡೋದಕ್ಕೆ ಕಾರಣವಾಗಿರ್ತಕ್ಕಂತಹ ಒಂದು ಮನಸ್ಸು ಸಾಧಾರಣ ಮನಸ್ಸು. ಆ ಚತುರ್ಮುಖ ಬ್ರಹ್ಮ ಅಂತ ಕರಿತೀವಲ್ಲ, ಅವನು ವಿಶ್ವ ಮನಸ್ಸು, ಇಡೀ ವಿಶ್ವವನ್ನೇ ಇಟ್ಕೊಂಡಿದ್ದಾನೆ. ಅಂದರೆ ಈ ಮನಸ್ಸಿಗೂ ಆ ಮನಸ್ಸಿಗೂ ವ್ಯತ್ಯಾಸ ಏನು? ಎರಡೂ ಮನಸ್ಸುಗಳೇ. ಈ ಚಿಕ್ಕ ಮನಸ್ಸು ಅನ್ನುವಂಥದ್ದು ದೇಹ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಆ ದೊಡ್ಡ ಮನಸ್ಸು, ಬ್ರಹ್ಮಾಂಡ, ಹಿರಣ್ಯಗರ್ಭ ಅನ್ನುವಂಥದ್ದು ದೊಡ್ಡ ಈ ಪ್ರಕೃತಿ ಪ್ರಪಂಚವಾಗಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ ಯೋಗ ವಾಸಿಷ್ಠದಲ್ಲಿ. ಪರಬ್ರಹ್ಮ ತತ್ವ ಅನ್ನೋದು ಶಾಂತವಾದ ಸಾಗರ ಇದ್ದಾಗ್ಯಪ್ಪ. ಅಲ್ಲಿ ಸೃಷ್ಟಿ ಅನ್ನುವಂಥದ್ದು ಚತುರ್ಮುಖ ಬ್ರಹ್ಮ ಬರ್ತಾನಂತೆ. ಅವನು ಒಂದು ದೊಡ್ಡ ಅಲೆಯ ರೀತಿ. ಹಾಗೇನೆ ದೊಡ್ಡ ಅಲೆಯ ಹಿಂದುಗಡೆ ಮುಂದುಗಡೆ ಎಲ್ಲ ಚಿಕ್ಕ ಚಿಕ್ಕ ಅಲೆಗಳು ಕೂಡ ಇರುತ್ತೆ. ನಾವು ನೀವುಗಳೆಲ್ಲ ಆ ಚಿಕ್ಕ ಚಿಕ್ಕ ಅಲೆಗಳು. ಅಂದರೆ ನಾವು ನೀವು ಚತುರ್ಮುಖ ಬ್ರಹ್ಮ, ಬ್ರಹ್ಮಾಂಡ, ಈ ಜಗತ್ತು, ಈ ಜಗತ್ತಿನಲ್ಲಿರ್ತಕ್ಕಂತಹ ಜನಗಳು, ಸಸ್ಯಗಳು, ಪ್ರಾಣಿಗಳು ಎಲ್ಲವೂ ಕೂಡ ಕೇವಲ ಬ್ರಹ್ಮಾತ್ಮಕವಾದುದು. ಆ ಶಾಂತ ಸಾಗರದ ಅಂಗಗಳಾಗಿರ್ತಕ್ಕಂಥವರುಗಳು ನಾವು. ಸಮುದ್ರದಲ್ಲಿ ಬರ್ತಕ್ಕಂತಹ ಅಲೆಗಳು ಸಮುದ್ರಕ್ಕಿಂತ ಭಿನ್ನ ಅಂತ ಯಾರು ಹೇಳೋದಿಲ್ಲ, ಆದರೂ ಭಿನ್ನವಾಗಿ ಕಾಣುತ್ತೆ. ಅದೇ ರೀತಿ ಅಖಿಲ ಅಖಂಡ ಅನಂತ ಆನಂದ ಬ್ರಹ್ಮಾನಂದ ಸಾಗರದಲ್ಲಿ ನಾವೆಲ್ಲರೂ ಕೂಡ ಬರಿಯ ಅಲೆಗಳು. ಆ ವಿಶ್ವ ಚೈತನ್ಯದಲ್ಲಿ, ಬ್ರಹ್ಮ ತತ್ವದಲ್ಲಿ ವಿಶ್ವವಾಗ್ತಕ್ಕಂತಹ ಕ್ರಿಯೆ ಆಗ್ತಾ ಇದೆ, ಅಲೆ ಹೇಳ್ತಾ ಇದೆ. ಇದನ್ನೇ ನಾವು ಸೃಷ್ಟಿ ಅಂತ ಕರೆಯೋದು. ಅಂದರೆ ಸೃಷ್ಟಿ ಆಗೇ ಇಲ್ಲ, ಸೃಷ್ಟಿ ನಡೆದೇ ಇಲ್ಲ. ಯಾಕಂದರೆ ಅದು ನಮ್ಮ ಮನಸ್ಸನ್ನು ಬಿಟ್ಟರೆ ಬೇರೆ ಯಾವುದೂ ಅಲ್ಲ. ಮನಸ್ಸಲ್ಲೇನೇ ನಡೀತಾ ಇರತಕ್ಕಂಥದ್ದು ಬರೀ ಕಲ್ಪನೆ. ಅದೇ ರೀತಿ ಈ ಜಗತ್ತಿನೂ ಕೂಡ ಕಲ್ಪನೆಯೇ ಆಗಿದೆ ಅನ್ನುವಂತಹ ಗಂಭೀರವಾಗಿರ್ತಕ್ಕಂತಹ ಪ್ರಬುದ್ಧವಾಗಿರ್ತಕ್ಕಂತಹ ಅದ್ವೈತ ಸಿದ್ಧಾಂತವನ್ನು ಮಹರ್ಷಿ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಈಗ ಕರ್ಮ ಸಿದ್ಧಾಂತವನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡ್ತೀರಾ? ಕರ್ಮ ಅನುಭವಿಸ್ತಾ ಇದ್ದೀವಲ್ಲ, ದುಃಖ ಅನುಭವಿಸ್ತಾ ಇದ್ದೀವಲ್ಲ. ಯೋಗ ವಾಸಿಷ್ಠ ಹೇಳುತ್ತೆ, ನೀವು ಯಾವುದನ್ನೂ ಅನುಭವಿಸ್ತಾ ಇಲ್ಲ. ಈ ಜಗತ್ತಿನ ಸೃಷ್ಟಿ ಆದಮೇಲೆ ಒಬ್ಬೊಬ್ಬನಿಗೆ ನಾನು ಬೇರೆ 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 ಅಂತ ಅನಿಸುತ್ತಂತೆ. ಈಗ ಒಂದೊಂದು ಅಲೆಯೂ ತಾನು ಬೇರೆ 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 ಅಂದ್ಕೊಳ್ಳೋ ತರಹ. ಯಾವ ಅಲೆಯೂ ಕೂಡ ಸಮುದ್ರಕ್ಕಿಂತ ಬೇರೆ ಅಲ್ಲ. ಆದರೆ ಅಜ್ಞಾನದ ವಶದಿಂದ ವ್ಯಕ್ತಿತ್ವ ತಾನು ಬೇರೆ, ಅನಂತಕ್ಕಿಂತಲೂ ತಾನು ಭಿನ್ನನಾಗಿರ್ತಕ್ಕಂಥವನು ಅನ್ನುವಂತಹ ತಪ್ಪು ಪ್ರತಿಪಾದನೆ ಉಂಟಾಗತ್ತೆ, ತಪ್ಪು ಅಭಿಪ್ರಾಯ. ನಾನು ಇತರ ವ್ಯಕ್ತಿಗಳಿಗಿಂತ, ಇತರ ವಸ್ತುಗಳಿಗಿಂತ ನಾನು ಭಿನ್ನನಾಗಿದ್ದೇನೆ, ನಾನು ಬೇರೆಯಾಗಿದ್ದೇನೆ ಅಂತ ಭಾವಿಸುತ್ತೆ. ಆಗ ಮಾತ್ರವೇ ಈ ಕರ್ಮ ಎಲ್ಲ ಆ ನಿಯಮ ಜಾರಿಯಾಗ್ತಕ್ಕಂಥದ್ದು. ಅದಕ್ಕೆ ಮೊದಲು ಯಾವುದೂ ಇಲ್ಲ. ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ. ಆ ವ್ಯಕ್ತಿ ತಾನು ಬ್ರಹ್ಮ ತತ್ವದಿಂದ ಭಿನ್ನ ಅಂತ ಭಾವಿಸ್ಕೊಂಡಾಗ ಅವನಿಗೆ ಕರ್ಮ ನಿಯಮ ಅಳವಡಿಕೆ ಆಗತ್ತೆ. ಆ ಸ್ಥಿತಿಯಲ್ಲೂ ಕೂಡ
ಅವನು ಬ್ರಹ್ಮತತ್ವಕ್ಕಿಂತ ಭಿನ್ನನಾದವನು ಅಲ್ಲವೇ ಅಲ್ಲ. ಅಲೆ ತಾನು ಭಾವಿಸ್ಕೊಳ್ಬಹುದು, ನಾನು ಸಮುದ್ರಕ್ಕಿಂತ ಭಿನ್ನನಾಗಿದ್ದೇನೆ, ಅಷ್ಟು ದೊಡ್ಡದಾಗಿ 5 ಮೀಟ್ರು 6 ಮೀಟ್ರು ನಾನು ಎದ್ದಿದ್ದೇನೆ ಸಮುದ್ರಕ್ಕಿಂತಲೂ ಅಂತ. ಆದರೆ ನಮಗೆ ಚೆನ್ನಾಗಿ ಗೊತ್ತಿದೆ, ಅಲೆ ಸಮುದ್ರಕ್ಕಿಂತ ಭಿನ್ನವಲ್ಲ. ಅದೇ ರೀತಿ ನಾವು ನೀವುಗಳೆಲ್ಲ ನನ್ನ ಕರ್ಮ, ನನ್ನ ಜನ್ಮ, ನನ್ನ ಸುಖ, ನನ್ನ ದುಃಖ ಅಂತ ತಿಳ್ಕೊಂಡ್ರೂ ಕೂಡ, ನಾವೆಲ್ಲರೂ ಪ್ರತ್ಯೇಕರು ಅಂತ ತಿಳ್ಕೊಂಡ್ರೂ ಕೂಡ ಖಂಡಿತವಾಗಲೂ ಕೂಡ ನಾವು ಭಿನ್ನರಲ್ಲ. ಸೊ ಹೀಗೆ ದಿ ಇಂಡಿವಿಜುವಲ್ ವ್ಯಕ್ತಿತ್ವ ಅನ್ನುವಂಥದ್ದು ಆ ಪರಮಾತ್ಮ ಶಕ್ತಿಯ ಸೃಷ್ಟಿಯಿಂದ ಉಂಟಾಗಿರ್ತಕ್ಕಂಥದ್ದು, ಸೃಷ್ಟಿ ಶಕ್ತಿಯಿಂದ ಉಂಟಾಗಿರ್ತಕ್ಕಂಥದ್ದು. ಇಲ್ಲಿ ಶಕ್ತಿ ಅನ್ನೋ ಪದವನ್ನು ಉಪಯೋಗಿಸಿದ್ದಾರೆ. ಈ ಸೃಷ್ಟಿ ಶಕ್ತಿಯಿಂದ ನಾವು ಬೇರೆ 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 ಅಂತ ಅನ್ಕೋತೀವಿ. ಹಾಗಾದ್ರೆ ಈ ಸೃಷ್ಟಿ ಶಕ್ತಿ ಬೇರೆ, ಬ್ರಹ್ಮ ಅನ್ನೋದು ಬೇರೆ ಬೇರೆಯೇ? ಬ್ರಹ್ಮ ಶಕ್ತಿ, ಶಕ್ತಿ ಬ್ರಹ್ಮ ಅನ್ನೋದು ಎರಡು ಬೇರೆ ಬೇರೆಯೇ ಅಂತಂದ್ರೆ, ಶ್ರೀರಾಮಕೃಷ್ಣರು ಹೇಳ್ತಾರೆ, ಯೋಗ ವಾಸಿಷ್ಠವು ಹೇಳುತ್ತೆ, ಬ್ರಹ್ಮ ಶಕ್ತಿ ಅಭೇದ. ಯಾವಾಗ ನಾವು ಈ ಸೃಷ್ಟಿಯ ಒಂದು ಪ್ರಕ್ರಿಯೆಯನ್ನು ನಾವು ಪರಿಗಣಿಸೋದೋ ಇಲ್ಲವೋ, ಕೇವಲ ಸಚ್ಚಿದಾನಂದ ಸಾಗರವನ್ನು ಮಾತ್ರವೇ ನಾವು ಪರಿಗಣಿಸ್ತೇವೋ, ಆಗ ಕೇವಲ ಬ್ರಹ್ಮವೇ ಇದೆ ಅಂತ ಹೇಳ್ತೇವೆ. ಯಾವಾಗ ಸೃಷ್ಟಿಯಾಗಿದೆ ಅಂತ ಏನಾದರೂ ನಾವು ಕಲ್ಪಿಸ್ಕೊಳ್ತೀವೋ, ಆಗ ಅದಕ್ಕೆ ಒಂದು ಶಕ್ತಿ ಇದೆ, ಶಕ್ತಿ ಇದೆ ಅಂತ ಪರಿಗಣಿಸ್ಕೋತೀವಿ. ಯಾವುದು ಬ್ರಹ್ಮವೋ ಅದೇ ಶಕ್ತಿಯಾಗಿದೆ, ಯಾವುದು ಶಕ್ತಿಯೋ ಅದೇ ಬ್ರಹ್ಮವಾಗಿದೆ ಅನ್ನೋದನ್ನು ಶ್ರೀರಾಮಕೃಷ್ಣರು ಹೇಳಿದ್ರಲ್ಲ, ಅದನ್ನೇ ಇಲ್ಲಿ ಯೋಗ ವಾಸಿಷ್ಠ ಹೇಳುತ್ತಾ ಇದೆ. ಅಂದರೆ ಕ್ರಿಯೆ ಬಂದಾಗ, ಶಕ್ತಿ ಅನ್ನೋದು ಇದ್ದಾಗ ನಾನೊಬ್ಬ ಸ್ವತಂತ್ರ, ಬೇರೆಯವರಿಗಿಂತ ಭಿನ್ನ ಅನ್ನುವಂತಹ ತಪ್ಪು ಅಭಿಮಾನ ಬರುತ್ತೆ. ಅದೇ ಅಲೆ 5 ಮೀಟ್ರ್ ಹೋಗಿರ್ತಕ್ಕಂತಹ 10 ಮೀಟ್ರ್ ಹೋಗಿರ್ತಕ್ಕಂಥ ಅಲೆ ಏನಾಗುತ್ತದು ಮತ್ತೆ ಸಮುದ್ರದ ಜೊತೆಗೆ ಲೀನವಾಗಿ ಹೋಗುತ್ತೆ. ಅದೇ ರೀತಿ ನಮ್ಮ ಸಣ್ಣ ಸಣ್ಣ ವ್ಯಕ್ತಿತ್ವಗಳೆಲ್ಲ ಕೂಡ ಬ್ರಹ್ಮತತ್ವದಲ್ಲಿ ಲೀನವಾಗಿ ಹೋದಾಗ ಅಲ್ಲಿ ಯಾವ ಭಿನ್ನತೆಯೂ ಕಂಡುಬರೋದಿಲ್ಲ, ಯಾವ ದ್ವೈತ ಭಾವನೆಗಳು ಕೂಡ ಕಂಡುಬರೋದಿಲ್ಲ. ಅಂತಹ ಪರತತ್ವದ ಸ್ವರೂಪವನ್ನು ಕೂಡ ಯೋಗ ವಾಸಿಷ್ಠ ವಿವರಿಸುತ್ತೆ. ಆ ಪರತತ್ವ ಹೀಗೆ ಇಷ್ಟೇ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ನಮ್ಮ ಅನುಭವಕ್ಕೆಲ್ಲ ಬರುತ್ತಲ್ಲ ಈಗ ಕಲ್ಪನೆಗಳು, ಇಡೀ ಮನಸ್ಸಿನ ಕಲ್ಪನಾ ವಿಲಾಸವೇ ಈ ಜಗತ್ತು ಅಂತ ನಾವು ನೋಡಿದ್ವಲ್ಲ, ಅದೆಲ್ಲವನ್ನು ಮೀರಿರ್ತಕ್ಕಂತಹ ಸ್ಥಿತಿ ಇದು. ಈ ಜಗತ್ತಿನಲ್ಲಿ ಕಾಲವನ್ನು ನೋಡ್ತೇವೆ, ಈ ಪರತತ್ವ ಅನ್ನೋದು ಕಾಲಾತೀತವಾಗಿರ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ಪದಾರ್ಥಗಳಿಗೂ ಕೂಡ ಒಂದು ಆದಿ ಅಂತ್ಯ ಅನ್ನೋದು ಇರುತ್ತೆ. ಆದರೆ ಈ ಪರತತ್ವ ಅನ್ನೋದು ಕಾಲಾತೀತವಾದದ್ದು, ಅನಂತವಾದದ್ದು. ಈ ಜಗತ್ತಿನ ಎಲ್ಲ ವಸ್ತುಗಳಿಗೂ ಕೂಡ ಏನೋ ಒಂದು ವಿಕಾರ ಇರುತ್ತೆ, ಏನೋ ಒಂದು ಮಾರ್ಪಾಡು ಅನ್ನೋದಿರುತ್ತೆ. ಆದರೆ ಈ ಪರತತ್ವ ಅನ್ನುವಂಥದ್ದು ಅವ್ಯಯವಾಗಿರುವಂಥದ್ದು, ಇದಕ್ಕೆ ಯಾವ ವಿಕಾರವೂ ಕೂಡ ಇರೋದಿಲ್ಲ. ಈ ಪರತತ್ವದ ಜ್ಞಾನದಿಂದ ಮಾತ್ರವೇ ನಾವು ಸಂಸಾರದಿಂದ ತಪ್ಪಿಸ್ಕೊಳ್ಳೋದಿಕ್ಕೆ, ಬಿಡುಗಡೆಯನ್ನು ಮಾಡಿಕೊಳ್ಳೋದಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಸಾಧ್ಯ ಇಲ್ಲ. ಇದನ್ನು ಸ್ಪಷ್ಟವಾಗಿ, ನೇರವಾಗಿ, ಪ್ರಬಲವಾಗಿ ಯೋಗ ವಾಸಿಷ್ಠ ಪ್ರತಿಪಾದನೆ ಮಾಡುತ್ತೆ. ನಮಗೆ ನಿಜವಾಗಲೂ ಕೂಡ ಮೋಕ್ಷವನ್ನು ಇಚ್ಛಿಸುವಂತಹ ವ್ಯಕ್ತಿಗಳ ನಾವು, ಅಂಥವರನ್ನು ಮಾತ್ರವೇ ಮುಮುಕ್ಷುಗಳು ಅಂತ ಕರೀತಾರೆ. ಮೋಕ್ಷವನ್ನು ಇಚ್ಛಿಸುವವರು ಮುಮುಕ್ಷುಗಳು. ಅಂತಹ ಮುಮುಕ್ಷುಗಳಿಗೆ ಈ ಪರತತ್ವದ ಜ್ಞಾನ ಇದೆಯಲ್ಲ, ಅದು ಬಂದಾಗಲೇ ಸಂಸಾರ ಚಕ್ರದಿಂದ, ಅಸಹನೀಯವಾಗಿರ್ತಕ್ಕಂತಹ ಸಂಸಾರ ಚಕ್ರ ಏನು ನಮ್ಮನ್ನು ಬಾಧಿಸ್ತಾ ಇದೆ,
ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು. ಈ ಸತ್ಯವನ್ನು ಅರಿಯಬೇಕು. ಈ ಸತ್ಯದ ಬೆಳಕಿನಲ್ಲಿ ನಾವು ಬದುಕನ್ನು ಬಾಳಬೇಕು. ಈ ಸತ್ಯದ ಜ್ಞಾನ, ಸಮ್ಯಕ್ ಜ್ಞಾನದಿಂದಲೇ ಮೋಕ್ಷ ಅನ್ನೋದನ್ನು ಯೋಗ ವಾಸಿಷ್ಠ ಪ್ರತಿಪಾದಿಸುತ್ತೆ. ಕಡೆಯದಾಗಿ ಈ ಸಮ್ಯಕ್ ಜ್ಞಾನ ಅನ್ನೋದು ಅನುಭವ. ಇದು ಯೋಗ ವಾಸಿಷ್ಠದ ಪುಸ್ತಕವನ್ನು ಓದಿದರೆ ಸಮ್ಯಕ್ ಜ್ಞಾನ ಬರೋದಿಲ್ಲ. ಯೋಗ ವಾಸಿಷ್ಠ ಪ್ರತಿಪಾದಿಸುವಂತಹ ಜ್ಞಾನದ ಅನುಭವವನ್ನು ಮಾಡಿಕೊಂಡ್ರೆ ಮಾತ್ರ ಮೋಕ್ಷ ಅನ್ನೋದು ಸಿದ್ಧಿಸುತ್ತೆ. ಅದಕ್ಕೆ 3 ರೀತಿಯ ಜ್ಞಾನ ಸಾಧನೆಗಳನ್ನು ವಿಶೇಷವಾಗಿ ಯೋಗ ವಾಸಿಷ್ಠ ಉಪದೇಶ ಮಾಡುತ್ತಂತೆ. ಮೊದಲನೆಯದು ಬ್ರಹ್ಮಭಾವನಾ, ನಾನೇ ಬ್ರಹ್ಮ ಅನ್ನುವಂತಹ ಅನುಸಂಧಾನ ಮತ್ತೆ ಮತ್ತೆ ಮನಸ್ಸಿಗೆ ತಂದುಕೊಳ್ತಕ್ಕಂಥದ್ದು. ಮನೋಲಯ, ಮನಸ್ಸನ್ನು ಬ್ರಹ್ಮ ವಸ್ತುವಿನಲ್ಲಿ ವಿಲೀನಗೊಳಿಸ್ತಕ್ಕಂಥದ್ದು. ಆಮೇಲೆ ನಮ್ಮ ಇಂದ್ರಿಯ, ಪ್ರಾಣ ಇವುಗಳನ್ನೆಲ್ಲವನ್ನು ಕೂಡ ಸಾಧ್ಯವಾದ ಮಟ್ಟಿಗೆ ನಿಯಂತ್ರಣ ಮಾಡಿಕೊಳ್ತಕ್ಕಂಥದ್ದು. ಇದನ್ನೆಲ್ಲ ಮಾಡಿಕೊಂಡು ಯಾರು ಬ್ರಹ್ಮತತ್ವವನ್ನು ಅರಿತುಕೊಂಡು ಜೀವಿಸುತ್ತಾನೋ ಅವನೇ ಜೀವನ್ಮುಕ್ತ. ಮುಕ್ತನಾಗಿದ್ದುಕೊಂಡು ಲೋಕದಲ್ಲಿ ಬಾಳುತ್ತಾ ಇರ್ತಾನವನು. ಲೋಕ ವ್ಯವಹಾರಗಳಲ್ಲಿ ಉದಾಸೀನನಾಗಿರ್ತಾನೆ, ಸಮದರ್ಶಿಯಾಗಿರ್ತಾನೆ. ಈ ಜೀವನ್ಮುಕ್ತನ ಲಕ್ಷಣಗಳನ್ನು ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ. ಅವನನ್ನು ದ್ವಂದ್ವಗಳು, ಸುಖ ದುಃಖ, ಶೀತ ಉಷ್ಣ ಯಾವುದೂ ಕೂಡ ಬಾಧಿಸೋದಿಲ್ಲ. ಕರ್ಮಗಳನ್ನು ಮಾಡ್ತಾ ಇರ್ತಾನೆ, ಆದರೆ ಫಲದಲ್ಲಿ ಅವನಿಗೆ ಆಸಕ್ತಿ ಇರೋದಿಲ್ಲ. ಅದರಿಂದ ಅವನಿಗೆ ಪುಣ್ಯ ಪಾಪಗಳು ಯಾವುದು ಅಂಟಿಕೊಳ್ಳೋದಿಲ್ಲ. ಈ ಪ್ರಾಪಂಚಿಕ ಜಂಜಾಟದ ಮಧ್ಯೆಯೂ ಕೂಡ ಏಕಾಂಗಿಯಾಗಿ ನಿರ್ಲಿಪ್ತನಾಗಿ ಅವನಿರ್ತಾನೆ. ಹೀಗೆ ಅನೇಕ ವಿಷಯಗಳನ್ನು ಅತ್ಯಂತ ವಿವರವಾಗಿ ಕಥೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ, ಉಪಮೆಗಳ ಮೂಲಕ ಯೋಗ ವಾಸಿಷ್ಠದಲ್ಲಿ ವಿವರಿಸಲಾಗಿದೆ. ಇಲ್ಲಿ ಸುಮಾರು 55 ಕಥೆಗಳಿದೆಯಂತೆ. ಇಷ್ಟೊಂದು ಕಥೆಗಳು ಅಂದರೆ ಚಿಕ್ಕ ಚಿಕ್ಕ ಕಥೆಗಳಲ್ಲ. ಕಥೆಗಳ ಮಧ್ಯೆ ಅನೇಕ ವಿಷಯಗಳು ಬರುತ್ತೆ. ಆ ಕಥೆಗಳೇ 100 ಪುಟಗಳಷ್ಟು ದೊಡ್ಡದಾಗಿವೆ. ಆ ಎಲ್ಲ ಕಥೆಗಳು ಕೂಡ ಅದ್ವೈತ ಸಿದ್ಧಾಂತವನ್ನೇ ಹೇಳುತ್ತವೆ. ಈ 55 ಕಥೆಗಳಲ್ಲಿ ಒಂದಾದರೂ ಕಥೆಯನ್ನು ಕೇಳದೇ ಇದ್ದರೆ ಯೋಗ ವಾಸಿಷ್ಠದ ಪರಿಚಯ ಸಂಪೂರ್ಣ ಆಗೋದಿಲ್ಲ. ಅದಕ್ಕೆ ಒಂದು ಕಥೆಯನ್ನು ನೋಡೋಣ ಇವತ್ತು. ವಸಿಷ್ಠರು ರಾಮನಿಗೆ ಹೇಳ್ತಾ ಇದ್ದಾರೆ ಅಂತೆ, ಈ ಮನಸ್ಸಿನ ಆಲೋಚನೆಗಳು ಬೆಳ್ಕೊಂಡು ಹೋಗೋದೇ ಈ ಜಗತ್ತು ಅಂತ ಆಗುತ್ತಪ್ಪ. ಈ ಜಗತ್ತಿನಲ್ಲಿ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಮನಸ್ಸುಗಳಿವೆ. ಒಂದೇ ಮನಸ್ಸನ್ನು ಹೊಂದಿರತಕ್ಕಂಥವರು ಬೇರೆ ಯಾರೂ ಇಲ್ಲ, ಇಬ್ಬರು ಇರೋದಿಲ್ಲ. ಮನಸ್ಸೇ ಈ ವಿಷಯ ವಸ್ತುಗಳು, ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಆಟವಾಡುತ್ತೆ. ಈ ಜಗತ್ತು ಅನ್ನುವಂಥದ್ದು ಕೇವಲ ಮನಸ್ಸಿನ ಲೀಲೆ. ಒಂದೊಂದು ಸತಿ ಒಂದು ಕ್ಷಣವೂ ಅತಿ ದೀರ್ಘವಾಗಿ ಕಾಣುತ್ತೆ ಪ್ರವಚನ ಕೇಳಬೇಕಾದ್ರೆ. ಆದರೆ ಇನ್ನೇನೋ ಮಾಡ್ತಾ ಇರಬೇಕಾದ್ರೆ, ಎಂಟರ್ಟೈನ್ಮೆಂಟ್ ತಗೋತಾ ಇರಬೇಕಾದ್ರೆ 2-3 ಗಂಟೆಗಳು ಕ್ಷಣದಂತೆ ಹೋಗ್ಬಿಡುತ್ತೆ. ಇದನ್ನೆಲ್ಲ ವಿವರಿಸೋದಕ್ಕೆ ಒಂದು ಕಥೆಯನ್ನು ವಸಿಷ್ಠರು ರಾಮನಿಗೆ ಹೇಳ್ತಾರೆ. ಲವಣ ಅಂತ ಒಬ್ಬ ರಾಜ ಇದ್ದ. ಅವನು ಹರಿಶ್ಚಂದ್ರನ ವಂಶದಲ್ಲಿ ಹುಟ್ಟಿದ್ದಂತೆ. ಉತ್ತರ ಪಾಂಡವ ಅನ್ನುವಂತಹ ರಾಜ್ಯವನ್ನು ಆಳ್ತಾ ಇದ್ದಂತೆ. ಬಹಳ ದೊಡ್ಡ ರಾಜ ಅವನು. ಆ ಲವಣ ಆಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಆಸ್ಥಾನದಲ್ಲಿ ಬೇಕಾದಷ್ಟು ಜನ ನೆರೆದಿದ್ದಾರೆ. ಒಬ್ಬ ಮಾಂತ್ರಿಕ ಸಿದ್ಧ ಬಂದು ಹೇಳ್ತಾನಂತೆ, ಪ್ರಭು, ನಾನು ಅದ್ಭುತವಾಗಿರ್ತಕ್ಕಂತಹ ಇಂದ್ರಜಾಲವನ್ನು ತೋರಿಸ್ತೇನೆ. ಆಯಿತು ಮಾಡಪ್ಪ ಅಂತಂದ. ನವಿಲಿನ ಗರಿಗಳ ಒಂದು ಪುಚ್ಛ ಇತ್ತು ಅವನ ಹತ್ರ. ಪುಚ್ಛ ನವಿಲಿನ ಗರಿಗಳು. ಅದನ್ನು ಸುಮ್ಮನೆ ಹಿಂಗೆ ಗಾಡಿನಲ್ಲಿ ಅಲ್ಲಾಡಿಸ್ತ. ಒಡನೆ ರಾಜನಿಗೆ ಅನುಭವ ಏನಾಯಿತು? ಸಿದ್ಧ
ಸಿಂಧೂ ದೇಶದ ಒಂದು ಕುದುರೆನ ತಗೊಂಬಂದಿದ್ದಂತೆ. ಇದು ರಾಜನಿಗೆ ಆಗ್ತಿರೋ ಅನುಭವ, ಇದು ಐಂದ್ರಜಾಲಿಕ ಅನುಭವ. ಇದು ಸಿಂಧೂ ದೇಶದ ಒಂದು ಕುದುರೆಯನ್ನು ತಗೊಂಡ್ಕೊಂಬಂದಿದ್ದಾನೆ. ಇಂದ್ರನೇ ಕಳಿಸಿದಾನೆ ಅದನ್ನು. ದೂತ ಹೇಳ್ತಾ ಇದ್ದಾನೆ, ಅತ್ಯಂತ ಶ್ರೇಷ್ಠವಾದ ಕುದುರೆ, ದಯವಿಟ್ಟು ಸ್ವೀಕರಿಸಿ ಅಂತ ಹೇಳ್ತಾನೆ. ರಾಜ ಅದ್ರ ಮೇಲೆ ಹತ್ತು ಬಿಟ್ಟ, ವಿಹಾರವನ್ನು ಮಾಡ್ತಾ ಇದ್ದ. ಕಾಡು ಮೇಡುಗಳಲ್ಲಿ ಹತ್ತದ ಇದು. ಕಡೆಗೆ ಆ ಮರುಭೂಮಿಗೆ ಕುದುರೆ ಇವನನ್ನು ಕರ್ಕೊಂಡು ಹೋಯ್ತಂತೆ. ಮರುಭೂಮಿಯನ್ನು ದಾಟದ, ಒಂದು ಸುಂದರವಾದ ಕಾಡಿಗೆ ಬಂದ. ಒಂದು ಬಳ್ಳಿಗೆ ಇವನು ಸಿಕ್ಕಾಕೊಂಡ್ಬಿಟ್ಟ. ಕುದುರೆ ಇವನನ್ನು ಬಿಟ್ಟು ಎಲ್ಲಿಗೋ ಓಡಿಹೋಯ್ತು. ಇಡೀ ರಾತ್ರಿ ಬಳ್ಳಿನಲ್ಲೇ ಸಿಕ್ಕಾಕೊಂಡಿದ್ದಂತೆ, ಚಳಿಯಿಂದ ನಡುಗ್ತಾ ಇದ್ದಂತೆ. ಹೇಗೋ ಬಳ್ಳಿಯಿಂದ ಬಿಡಿಸ್ಕೊಂಡು ಬಂದ. ಬೆಳಗಾಯಿತು, ಸೂರ್ಯೋದಯ ಆಯಿತು. ಸಿಕ್ಕಾಪಟ್ಟೆ ಬಾಯಾರಿಕೆ, ಹಸಿವಾಗ್ತಾ ಇದೆ. ಒಬ್ಬಳು ಹುಡುಗಿಯನ್ನು ನೋಡ್ದ. ಆ ಹುಡುಗಿ ಆಹಾರ ನೀರನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾಳೆ. ಇವನು ಕೇಳ್ದ, ಕೊಡು ಕೊಡು ಅಂತ ಕೇಳಿದಾಗ ಅವಳು, ನಾನು ಕೊಡೋದಕ್ಕಾಗೋದಿಲ್ಲ, ನನ್ನನ್ನು ಮದುವೆ ಆದರೆ ಮಾತ್ರ ಕೊಡ್ತೀನಿ, ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನೀನು ಆಶ್ವಾಸನೆ ನೀಡಿದ್ರೆ ಮಾತ್ರ ಕೊಡ್ತೀನಿ ಅಂತ. ಆಯಿತು ಅಂತ ಆಶ್ವಾಸನೆ ಮಾಡ್ದ. ಆಶ್ವಾಸನೆ ಕೊಟ್ಟ. ಇವಳು ಒಂದು ಅರ್ಧದಷ್ಟು ಆಹಾರ ನೀರನ್ನು ಕೊಟ್ಟಲು. ಹೇಗೋ ಇವನು ಜೀವವನ್ನು ಕಾಪಾಡಿಕೊಂಡ. ಆಮೇಲೆ ಆಹಾರ ಸೇವಿಸಿದ ನಂತರ ಹುಡುಗಿ ತಂದೆಯ ಹತ್ರ ಕರ್ಕೊಂಡು ಹೋದ್ಲು. ತಂದೆನೂ ಒಪ್ಕೊಂಡ ಮದುವೆಗೆ. ಮದುವೆ ಆದರೂ ವೈಭವದಿಂದ ಮದುವೆ ಆಯಿತು. ಅವರೆಲ್ಲರೂ ಕೂಡ ಆದಿವಾಸಿಗಳು, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥವರು. ಒಂದು ಗುಡಿಸಲನ್ನು ಕಟ್ಟಿಕೊಟ್ರು. ಇವನು ಸಂಸಾರ ಹೂಡ್ದ. ಮಗಳು ಹುಟ್ಟಿದ್ಲು, ಒಬ್ಬ ಹುಡುಗ ಹುಟ್ಟಿದ. ನೂರಾರು ಆತಂಕಗಳು ಜೀವನದಲ್ಲಿ. ಆದರೆ ಹುಟ್ಟುವಂತಹ ಮಕ್ಕಳು ಯಾರು ಅಂತಂದರೆ ದುಃಖವೇ. ದುಃಖಕ್ಕೆ ಮೂಲ ಕಾರಣವೇ ಮಕ್ಕಳು ಅಂತ ಇಲ್ಲಿ ಬರೆದಿದ್ದಾರೆ ಯೋಗ ವಾಸಿಷ್ಠದಲ್ಲಿ. ಇದು ನಿಮಗೆಷ್ಟು ಅನುಭವ ಆಗಿದೆಯೋ ನನಗೆ ಗೊತ್ತಿಲ್ಲ. ದೈಹಿಕ ಮಾನಸಿಕ ಶಕ್ತಿ ಕುಂದು ಹೋಗಿದೆ ಅವನಿಗೆ. ವಯಸ್ಸಾಗೋಗಿದೆ, 60 ವರ್ಷ ವಯಸ್ಸು. ಕಾಡಿನ ಸೆಕೆನಲ್ಲಿ ಬೆಂದು ಹೋಗ್ತಾ ಇದ್ದ. ಚಳಿಗಾಲದ ಚಳಿಯಲ್ಲಿ ಮರಗಟ್ಟಿ ಹೋಗ್ತಾ ಇದ್ದ. ಕೆಲಸ ಮಾಡೋದಕ್ಕೆ ಶಕ್ತಿ ಇಲ್ಲ. ಹೇಗೋ ಬೇರುಗಳನ್ನು ತಿಂದು ಜೀವನ ಯಾಪನೆ ಮಾಡ್ಕೊಳ್ತಾ ಇದ್ದ. ಒಂದೊಂದು ಕ್ಷಣವೂ ದೀರ್ಘಕಾಲದಂತೆ, ನೂರಾರು ಯುಗದಂತೆ ಕಾಣ್ತಾ ಇತ್ತು. ಒಮ್ಮೆ ಭೀಕರವಾದ ಬರಗಾಲ ಬಂತು. ನೂರಾರು ಜನ ಹಸಿವಿನಿಂದ ಸತ್ತರು. ಅವನ ಹೆಂಡತಿ, ಅವನ ಮಕ್ಕಳು ಎಲ್ಲರೂ ಕೂಡ ಊರು ಬಿಟ್ಟು ಹೊರಟರು. ಒಂದು ಆಲದ ಮರಕ್ಕೆ ಬರ್ತಾರಂತೆ. ಆಲದ ಮರದ ಬುಡದಲ್ಲಿ ಕೂತ್ಕೋತಾರೆ. ಹೆಂಡತಿ ನಿತ್ರಾಣಲಾಗಿ ಹೋಗಿದ್ದಾಳೆ, ಹಸಿವಿನಿಂದ ಕಂಗೆಟ್ಟಿದ್ದಾಳೆ. ಅವಳು ಸತ್ತೋದ್ಲು. ಮಕ್ಕಳು ಎಲ್ಲರೂ ಸತ್ತೋದ್ರು. ಈ ಥರ ಬಂಧುಗಳೆಲ್ಲ ಇದ್ರಂತೆ. ಒಬ್ಬ ಹುಡುಗ ಬಂದು, ತಾತ ನನಗೆ ತುಂಬ ಹಸಿವಾಗ್ತಾ ಇದೆ, ಏನಾದರೂ ಕೊಡು ಅಂತ ಕೇಳ್ತಾ ಇದ್ದಾನಂತೆ. ಹಂಗಲಾಚುತ್ತಾ ಇದ್ದಂತೆ. ಇವನೇ ಹಸಿವಿನಿಂದ ನರಳುತ್ತಾ ಇದ್ದಾನೆ. ಎಲ್ಲಿ ಕೊಡೋಣ, ಏನಿದೆ ಅಲ್ಲಿ? ಕಡೆಗೆ ಇವನು ಯೋಚನೆ ಮಾಡಿದಂತೆ, ನಾನೇ ಸತ್ತು ಹೋಗ್ತೀನಿ, ನಾನೇ ಬೆಂಕಿಯಲ್ಲಿ ಬಿದ್ದು ಸತ್ತೋದ್ರೆ ನನ್ನ ದೇಹದ ಮಾಂಸವನ್ನು ತಿಂದು ಈ ಹುಡುಗ ಬದುಕಿಕೊಳ್ಳಲಿ ಅಂತ ಹೇಳಿ ಮರದ ಚೂರು ತರಗೆಳೆಗಳು ಎಲ್ಲನೂ ಒಟ್ಟು ಹಾಕಿಬಿಟ್ಟು ಇನ್ನೇನು ಬೆಂಕಿಗೆ ಹಾರೋದಕ್ಕೆ ಹಾರಿಯೇ ಬಿಟ್ಟ. ಆಮೇಲೆ ಕಣ್ತೆರೆದು ನೋಡ್ತಾನೆ, ಅವನು ಬಿದ್ದಿದ್ದು ಎಲ್ಲಿಂದ ಗೊತ್ತಾ? ಸಿಂಹಾಸನದಿಂದ ಬಿದ್ದಾನೆ. ಸುತ್ತಲೂ ಆಸ್ಥಾನದಲ್ಲಿ ಎಲ್ಲರೂ ಜಯ ಜಯ ಅಂತಿದ್ದಾರೆ. ಈ ಮಾಂತ್ರಿಕ ಸಿದ್ಧ ಏನು ಮಾಡಿದ್ದಾನೆ? ಇಷ್ಟು ಕಾಲ ನನ್ನನ್ನು ಇಲ್ಲ ಸಲ್ಲದ ಕಷ್ಟಗಳಿಗೆ ಈಡು ಮಾಡಿದ್ದಾನೆ, ತಾಪತ್ರಯಗಳನ್ನು ಏನು ಮಾಡಿದ್ದಾನೆ. ರಾಜನ ಮಾತುಗಳನ್ನು ಕೇಳ್ತಾ ಇದ್ದರು ಮಂತ್ರಿಗಳು. ಇವನ ಕಥೆಯನ್ನು ಅವ್ರಿಗೂ ಕೂಡ ಆಶ್ಚರ್ಯವಾಗಿ ಹೋಯಿತು. ಎಲ್ಲಿ ಆ ಮಾಂತ್ರಿಕ ಸಿದ್ಧ ಎಲ್ಲಿ ಅಂತ ಆ ಕಡೆ ನೋಡಿದ್ರು. ಮಂತ್ರಜಾಲ ಅಥವಾ ಐಂದ್ರಜಾಲ ಮುಗಿದ ಮೇಲೆ
ಆ ಮಾಂತ್ರಿಕ ಮತ್ತು ಐಂದ್ರಜಾಲಿಕ ಅಲ್ಲಿ ಇರೋದೇ ಇಲ್ಲ, ಅವನು ಮಾಯವಾಗಿದ್ದ. ವಸಿಷ್ಠರು ಈ ಕಥೆಯ ಮರ್ಮವನ್ನು ಹೀಗೆ ಹೇಳ್ತಾರಂತೆ, ಅಪ್ಪ ರಾಮಚಂದ್ರ, ಈ ಮಾಂತ್ರಿಕ ಸಿದ್ಧ ಯಾರು ಗೊತ್ತಾ? ಅದೇ ದಿವ್ಯ ಮಾಯೆ. ಈ ವಿಶ್ವವೆಲ್ಲವೂ ಮನಸ್ಸೇ ಆಗಿದೆ. ಪರಬ್ರಹ್ಮನೇ ಮನಸ್ಸು ಮತ್ತು ಜಗತ್ತಿನ ರೂಪಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ನಮ್ಮ ಮನಸ್ಸಿನ ಕಲ್ಪನೆಗಳು ಬರೀ ಕಲ್ಪನೆಗಳಷ್ಟೇ, ಸಂಕಲ್ಪಗಳು. ಅವುಗಳನ್ನು ಬೇರು ಸಹಿತ ನಾಶ ಮಾಡಬೇಕು. ಮನಸ್ಸನ್ನು ಶಿಸ್ತುಬದ್ಧಗೊಳಿಸಬೇಕಪ್ಪ. ನಿಧಾನವಾಗಿ ಮನಸ್ಸು ಆಗ ಮಾತ್ರ ಹತೋಟಿಗೆ ಬರುತ್ತೆ. ಅದಕ್ಕಾಗಿ ನೀನು ವಿವೇಕ, ವಿಚಾರ, ವೈರಾಗ್ಯ, ಆತ್ಮಧ್ಯಾನ ಮುಂತಾದವುಗಳನ್ನು ಮಾಡಬೇಕು, ಸಾಧನೆಗಳನ್ನು. ಹಾಗೆ ಮಾಡಿದ್ರೆ ಮಾತ್ರ ಈ ಮಾಯೆಯ ಬಂಧನದಿಂದ ನೀನು ಪಾರಾಗಬಲ್ಲೆ, ಅನಂತ ಚೈತನ್ಯದ ಅಪಾರ ಆನಂದವನ್ನು ಪಡೆದುಕೊಳ್ಳಬಲ್ಲೆ ಅಂತ ಹೇಳಿ ಈ ಕಥೆಯ ಮೂಲಕ ವಸಿಷ್ಠರು ಶ್ರೀರಾಮಚಂದ್ರನಿಗೆ ಉಪದೇಶ ಮಾಡಿದ್ರಂತೆ. ಇದು ಸಣ್ಣ ಕಥೆಯಾಗಿದ್ದರೂ ಕೂಡ ಈ ಕಥೆಯೇ 100 ಪುಟಗಳಿವೆ, ಅನೇಕ ವಿಚಾರಗಳನ್ನು ಒಳಗೊಂಡು. ಕನ್ನಡದಲ್ಲಿ ಮತ್ತು ಇಂಗ್ಲೀಷಿನಲ್ಲಿ ಈ ಯೋಗ ವಾಸಿಷ್ಠ ಸಂಗ್ರಹದ ಪುಸ್ತಕಗಳು ಅನೇಕ ಲಭ್ಯವಿವೆ. ಯೋಗ ವಾಸಿಷ್ಠದ ಕಥೆಗಳು ಕೂಡ ಪ್ರಕಟವಾಗಿವೆ. ಅವುಗಳನ್ನು ಓದೋಣ. ಓದಿಯಾದ ಮೇಲೆ ಮೂಲ ಗ್ರಂಥದ ಅಧ್ಯಯನ ಮಾಡೋದಕ್ಕೆ ನಮಗೆ ಆಸಕ್ತಿ ಬಂದರೆ ಈ ಒಂದು ಪ್ರಯತ್ನಕ್ಕೆ ಒಂದು ಸಾಫಲ್ಯ ದೊರಕುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.